ಜಸ್ಟ್ ನನ್ನ ನೋಡಿನೇ ವಾಪಸ್ ಕಳ್ಸಿರೋದುಂಟು. ಅವಳಿಗೆ ಬರ ಅವಳು ಚಾಪೆ ಸುತ್ಕೊಂಡು ಹೋಗ, ಅವಳಿಗೆ ಕರಿನಾಗರಾವ್ ಕಡಿಯ, ಅವಳು ರಾವ್ ಬಂದ್ ರಪ್ಪನ್ ಕೆಡ್ವ, ಅವಳ ಮಕ ನಾಯಿ ನೆಕ್ಕ ಬಾಯಿ ಬಡ್ಕಿ ಅಂತ. ಮುಖ ಮುಚ್ಚನ ಏನದು? ಅಯ್ಯೋ ಒಂದಿಷ್ಟು ಪಬ್ಲಿಕ್ ರಿವ್ಯೂ ತಗೊಂಡಾಗ ಅದೊಂದೇ ಲೈನನ್ನ ತುಂಬಾ ಜನ ಹೇಳಿದ್ರೆ ಅದು ತುಂಬಾ ಮದ್ವೆ ಆಗಿ ಮಕ್ಳಾಗ್ಬಿಟ್ಟು ನಾನು ಹೇಳ್ತಿದ್ದೀನಿ ಅಂತ ಅಲ್ಲ. ಒಬ್ಬ ಕರುಣಾಕರ ಇಸ್ ರಿಫ್ಲೆಕ್ಷನ್ ಆಫ್ ಆಲ್ ಮೆನ್. ಅಂಡ್ ಸ್ಟೋರಿ ಕೂಡ ತುಂಬಾ ಟಚಿಂಗ್ ಆಗಿದೆ. ಕಷ್ಟ ಸುಖ ಎರಡನ್ನೂ ಅನುಭವಿಸಿರೋ ಹುಡುಗಿ ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ. ನನಗೆ ನೀವು ಜೆನ್ಯೂನ್ ಆಗಿ ಹೇಳ್ತಿದ್ದೀರಲ್ಲ, ಇಲ್ಲ ಖಂಡಿತ ಖುಷಿ ಆಯ್ತು. ಗೊತ್ತಿದ್ಮೇಲೆ ಯಾಕೆ ಬಂದ್ರಿ ಸ್ವಾಮಿ? ಹುಡುಗಿ ಕೊಡಲ್ಲ ಅಂದ್ಮೇಲೆ ಹುಡುಗ ಬರ್ತಾನೆ, ಆಡಿಷನಿಗೆ ಬಂದೆ ಅಂತ ಆಲ್ ದ ಬೆಸ್ಟ್ ಬ್ರೋ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಕಟ್ ಮಾಡಿದ್ರೆ ಅವನೇ ನನ್ನ ಕ್ಯಾರೆಕ್ಟರ್ ಯೂಸ್ ಮಾಡ್ತಾನೆ. ಹಾಯ್ ಹಲೋ ನಮಸ್ಕಾರ. ಕನ್ನಡ ಸ್ಟಾರ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಂದು ವಿಶೇಷ ಮಾತುಕತೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇದರಲ್ಲೇ ಒಂದು ವಿಭಿನ್ನತೆಯನ್ನು ಇಟ್ಕೊಂಡು ಸಾವಿರಾರು ಕುಟುಂಬಗಳ ಮಧ್ಯಮ ವರ್ಗದ ಬದುಕನ್ನು ಚಿತ್ರಣ ಮಾಡಲು ಬರ್ತಾ ಇದ್ದಾರೆ. ಅವರೇ ನಾನು ಕರುಣಾಕರ. ಬನ್ನಿ, ನಾನು ಕರುಣಾಕರ ತಂಡವನ್ನು ಸ್ವಾಗತಿಸೋಣ. ಹೈ, ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದೆ ಫೀಲಿಂಗ್ಸ್? ಚೆನ್ನಾಗಿದೆ, ನೀವು ಹೇಳಿ ಮೇಡಮ್. ಲೇಡೀಸ್ ಫಸ್ಟ್. ತುಂಬ ಚೆನ್ನಾಗಿದೆ. ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 3ನೇ ತಾರೀಕು ನಮ್ಮದು ರಿಲೀಸ್ ಇದೆ. ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಅದೆಲ್ಲ ಇರುತ್ತೆ ಮೇಡಮ್, ಹೊಟ್ಟೆ ಒಳಗೆ ಒಂದು ಚಿಟ್ಟೆ ಇರುತ್ತಲ್ವಾ? ಹೌದು. ನರ್ವಸ್ನೆಸ್ ಇದೆ ಆ್ಯಂಡ್ ಖುಷಿ ಕೂಡ ಇದೆ. ಸೊ ಅದ್ರ ಜೊತೆಗೆ ಈ ಪ್ರಮೋಷನ್ಸನ್ನು ಸ್ವಲ್ಪ ಸ್ಟ್ರೆಸ್ ಕೂಡ ಇದೆ. ಎಲ್ಲ ಚೆನ್ನಾಗಿ ಆಗ್ತದೆ ಸರ್. ನಾನು ಕರುಣಾಕರ ಯಾಕೆ? ನೀವು ಹೇಳಿದ್ರಲ್ಲ, ಈಗ ರಾಜಕಾರಣಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಹೇಳ್ತಾರಲ್ಲ, ಇಂಥ ಹೆಸರನ್ನು ನಾನು ಅದನ್ನು ಹೀಗೆ ಅಂತ. ಅದೇ ಥರನೇ ನಾನು ಕರುಣಾಕರ ಅನ್ನೋದ ನಾನು ನನ್ನ ಕಥೆಯನ್ನು ನಿಮ್ಗಳ ಮುಂದೆ ಈಗ ನಾನು ಇಡ್ತಾ ಇದ್ದೀನಿ ಅನ್ನೋದೇ ಕತೆ ಅಷ್ಟೇ. ಓಕೆ ಮೇಡಮ್, ನಿಮಗೆ ಸುಮಾರು ಕಥೆಗಳು ಕೇಳಿರ್ತೀರ. ಈ ಕಥೆಯನ್ನು ಆಯ್ಕೊಳ್ಳೋದಕ್ಕೆ ನಿಮಗೆ ಸ್ಫೂರ್ತಿಯಾಗಿದ್ದೇನು? ಸರ್, ನಾನು ಯೂಶ್ವಲಿ ಈ ಕತೆ ಅಂತ ಬಂದಾಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಕ್ಯಾರೆಕ್ಟರ್ ಅಂತ ಬಂದಾಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ನನಗೆ ಸ್ಟೋರಿ ವೇಟೇಜ್ ಬಗ್ಗೆ ಆ್ಯಂಡ್ ಕ್ಯಾರೆಕ್ಟರ್ ವೇಟೇಜ್ ಬಗ್ಗೆ ಜಾಸ್ತಿ ಒಲ್ವಿರೋದ್ರಿಂದ ನಾನು ಅದೇ ರೀತಿಯಾದಂಥ ಪಾತ್ರಗಳನ್ನು, ಸಿನಿಮಾಗಳನ್ನು ನಾನು ಆಯ್ಕೆ ಮಾಡ್ಕೊಳ್ಳೋದುಂಟು. ಇಲ್ಲಿವರೆಗೂ ತುಂಬ ಸಿನಿಮಾಗಳು ಬಂದಿದ್ದಾವೆ, ಬಟ್ ನನಗೆ ಇಷ್ಟ ಆಗೋ ಥರ ಕಾನ್ಸೆಪ್ಟ್ಗಳು ಯಾವ್ದು ಬಂದಿದೆಯೋ ನಾನು ಅದನ್ನು ಮಾತ್ರ ಚೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಸೊ ಕರುಣಾಕರ ಕೂಡ ನಾನು ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ, ಒಂದು ಕಥೆ. ಈ ಒಂದು ಪಾತ್ರ ತಾಯಿ ಪಾತ್ರ ಅಂತ ಸ್ಟಾರ್ಟಿಂಗಲ್ಲಿ ಬಂತು. ಸೊ ಆವಾಗ ಸ್ವಲ್ಪ ಭಯ ಆಯಿತು. ಒಬ್ವಿಯಸ್ಲಿ ಇವಾಗ ಅಲ್ಲಿವರೆಗೂ ಒಂದು ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದು ಒಂದೇ ಸಲ ತಾಯಿ ಪಾತ್ರ ಅಂತ ಬಂದಾಗ ಸ್ವಲ್ಪ ಭಯ ಆಗುತ್ತೆ. ಬಟ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ನನಗೆ ಸ್ಟೋರಿ ಕೇಳಿದ ಮೇಲಂತೂ ಇನ್ನೂ ತುಂಬಾ ಇಷ್ಟ ಆಗೋಯಿತು. ಹಾಗಾಗಿ ನಾನು ಒಪ್ಕೊಂಡು ಮಾಡಿದ್ದೀನಿ. ಮೇಡಮ್, ಈಗ ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಹೆಸರು ಮಮತಾ ಅಂತ. ಆ ಮಮತಾವನ್ನು ಒಂದು 3 ಲೈನಲ್ಲಿ ಹೇಳೋದಾದರೆ ಏನಂತ ಹೇಳ್ತೀರಿ? ಇದರಲ್ಲೇ ಇದೆ, ಟ್ರೈಲರಲ್ಲೇ ಇದೆ, ಬಾಯಿ ಬಡ್ಕಿ ಅಂತ. ಸೊ ಅದೇ ಎಲ್ಲರ ಜೊತೆನೂ ಚೆನ್ನಾಗಿದ್ಕೊಂಡು ಮಾತಾಡಿಕೊಂಡು ತನ್ನ ಮಗುಗೆ, ತನ್ನ ಗಂಡನಿಗೆ ತುಂಬ ಪ್ರೀತಿಯನ್ನು ಕೊಟ್ಕೊಂಡಿರುವಂಥ ಕ್ಯಾರೆಕ್ಟರ್. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ನಾನಂತೂ. ಅದಕ್ಕಿಂತ ಯಾವುದೋ ಏನೋ ಡೈಲಾಗ್ ಇದೆ, ಏನೋ ಹೇಳಿದರೆ ಏನು ಬಿಡಿ, ನೀವು ಬಾಯಲ್ಲಿ ಹೇಳ್ಬಿಡಿ ಮೇಡಮ್. ಲಾಸ್ಟ್ ಲೈನ್ ಏನು ಮೇಡಮ್ ಅದು? ಮುಖ ಮುಚ್ಚನ ಏನದು? ಅಯ್ಯೋ, ಅವ್ರ ಮಕ ನಾಯಿ ನೆಕ್ಕ ಅಂತ ಹೇಳಿದ್ದೇನೆ. ಅದು ಅಂದರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಿದ್ದು. ಅದು ಭಾರ್ಗವಿ LLBನ ಇನ್ನೊಂದು ಮುಖ ಇಲ್ಲಿ ನೋಡಿ ಅಂತ ಹೇಳ್ಬೋದಾ? ಒಂದು ಸರಿ ಇದರಲ್ಲಿ ಪಾತ್ರದಲ್ಲಿ ನೋಡೋದಾದ್ರೆ ಇಲ್ಲಿ ತನಕ ನೋಡೋರು ಅಂತ ರಾಧನೆ ಬೇರೆ, ಈಗ ಮಾಡ್ತಿರೋ ರಾಧನೆ ಬೇರೆ ಸರ್. ಇದರಲ್ಲಿ ನಗಿಸ್ತಾಳೆ, ಅಳಿಸ್ತಾಳೆ, ಅದು ವೆಯ್ಟೇಜ್ ಬೇರೆ ಲೆಕ್ಕಾಚಾರದಲ್ಲೇ ಇದೆ ಸಿನಿಮಾದಲ್ಲಿ. ಈಗ ಇವತ್ತಿನ ಸಿಚುವೇಶನ್ನಲ್ಲಿ ನಾಯಕಿ ಪ್ರಧಾನವಾದಂಥ ಸಿನಿಮಾಗಳು ಬರೋದೇ ಬೇರೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಂದು ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ನೀವು ಎಲ್ಲಿ ಇಲ್ಲ ಅಂತ ಹುಡುಕ್ಬೇಕು. ಆ ಥರ ಸ್ಕ್ರೀನ್ ಸ್ಪೇಸ್ ಇದೆ. ಅಂದಂಗೆ ತುಂಬ ಟಚ್ ಆಗಿದ್ದೇನೆಂದರೆ, ಭಿಕ್ಷೆ ಬೇಡಿದ್ರು ನಾನು ನಿಮ್ಮ ಸೆರಗನ್ನು ಹಿಡ್ಕೊಂಡು ಭಿಕ್ಷೆ ಬೇಡ್ತೀನಿ ಅನ್ನೋ ಆ ಡೈಲಾಗ್ ಇದೆಯಲ್ಲ, ಅದು ತುಂಬ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ. ನಾವೊಂದಿಷ್ಟು ಪಬ್ಲಿಕ್ ರಿವ್ಯೂ ತಗೊಂಡಾಗ ಅದೊಂದೇ ಲೈನನ್ನು ತುಂಬ ಜನ ಹೇಳಿದರೆ, ಅದರಲ್ಲೂ ಎಸ್ಪೆಷಲಿ ಒಂದು ಏಜ್ ಕ್ರಾಸ್ ಆಗಿರೋವಂಥ ಲೇಡೀಸು, ನಿಮ್ಗೆ ಯಾವ ಡೈಲಾಗ್ ಇಷ್ಟ ಆಯಿತು ಅಂದರೆ ಬೇರೆ ಯಾವುದು ಹೇಳ್ತಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ.
ಯಾಕೆ ಆ ಮಾತು ಹೇಳ್ತೀನಿ ಅಂತಂದರೆ, ಗಂಡ ಸುಖವಾಗಿದ್ದಾಗ ಅವನ ಜೊತೆಗಿರೋದಲ್ಲ, ಕಷ್ಟದಲ್ಲಿದ್ದಾಗಲೂ ಅವನ ಜೊತೆಗಿರಬೇಕು ಅನ್ನೋದು ಎಲ್ಲ ಗಂಡಂದಿರ ಆಸೆ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಆ ಹೆಂಡತಿಯಾಗಿ ನೀವು ಆ ಪಾತ್ರವನ್ನು ನಿಭಾಯಿಸಿರೋದು ತುಂಬ ಜನಕ್ಕೆ ಟಚ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ಹೌದು, ವೈಯಕ್ತಿಕವಾಗಿ. ಅದಂತೂ ಸತ್ಯ. ಈಗ ಎಲ್ಲರೂ ಬರೀ ಸುಖದಲ್ಲೇ ಇರಲ್ಲ, ಕಷ್ಟ ಅನ್ನೋದು ಒಂದಲ್ಲ ಒಂದಿನ ಬರುತ್ತೆ. ಅದು ಒಂದು ಸೈಕಲ್ ಇದ್ದ ಹಾಗೆ. ಒಂದ್ಸಲ ಕಷ್ಟ ಬಂದರೆ ಒಂದ್ಸಲ ಸುಖ ಬರುತ್ತೆ. ಪ್ರತಿಯೊಂದು ಅಪ್ಸ್ ಆ್ಯಂಡ್ ಡೌನ್ಸಲ್ಲೂ ಕೂಡ ಹೆಂಡತಿ ಆದವಳು ಗಂಡನ ಜೊತೆ ಆ್ಯಂಡ್ ಗಂಡ ಆದವನು ಹೆಂಡತಿ ಜೊತೆ ಇರಬೇಕಾದದ್ದು ಅವ್ರ ಧರ್ಮ ಆಗುತ್ತೆ. ಸೊ ಇದೆಲ್ಲ ನಾನೇನೋ ತುಂಬ ಮದುವೆ ಆಗಿ ಮಕ್ಕಳಾಗ್ಬಿಟ್ಟು ನಾನು ಹೇಳ್ತಿದ್ದೀನಿ ಅಂತ ಅಲ್ಲ. ನನಗೆ ನನ್ನ ತಾಯಿ ಹೇಳ್ಕೊಟ್ಟಿರೋದು, ನನಗೆ ನನ್ನ ಅಜ್ಜಿ ಅಂದರು ಹೇಳ್ಕೊಟ್ಟಿರೋ ಅಂಥ ಪಾಠ ಇದು. ಸೊ ಇದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ನಾವು ನಮ್ಮ ಕತೆ ಮುಖಾಂತರ ನಾವು ಎಲ್ರಿಗೂ ತಿಳಿಸ್ತಾ ಇದ್ದೀವಿ. ಸರ್, ನಾನು ಸೇಮ್ ಅದೇ ಪ್ರಶ್ನೆ ನಿಮಗೆ. ಕರುಣಾಕರನ ಒಂದು 3 ಲೈನಲ್ಲಿ ಹೇಳೋದಾದರೆ ಏನಂತ ಹೇಳ್ತೀರಿ? ಒಬ್ಬ ಕರುಣಾಕರ ಇಸ್ ರಿಫ್ಲೆಕ್ಷನ್ ಆಫ್ ಆಲ್ ಮೆನ್. ಒಬ್ಬ ಪ್ರತಿ ಗಂಡಸಿನ ಒಂದು ಪ್ರತಿರೂಪ ಒಬ್ಬ ಕರುಣಾಕರ ಅಂತ ಹೇಳ್ಬೋದು ಸರ್. ಒಂದೇ ಲೈನ್ ಪ್ರತಿರೂಪ. ಬಿಕಾಸ್ ಏನಾಗುತ್ತೆ ಅಂದರೆ, ಒಂದು ಏಜಲ್ಲಿ ಎಲ್ಲರೂ ಸ್ಕ್ರ್ಯಾಚ್ ಲೆವೆಲಿಂದ, ಈಗ ನಾವು ಅಷ್ಟೇ. ಒಂದು ಟೈಮಲ್ಲಿ ನಾನು ನ್ಯೂಸ್ ಪೇಪರು ಹಾಕಿದ್ದೀನಿ ಸ್ಕೂಲ್ ಡೇಸಲ್ಲಿದ್ದಾಗ. ಒಂದು ಟೈಮಲ್ಲಿ 6,000 ರೂಪಾಯಿ, ನಾನು ಮದುವೆ ಆದಾಗ 6,000 ರೂಪಾಯಿ ಸ್ಯಾಲರಿ ನಮಗೆ. ಆಗ ಅದೊಂದು ಚಿಕ್ಕ ಕಮಿಟ್ಮೆಂಟ್. ಸ್ಯಾಲ್ರಿ ನಿಮ್ಗೆ ಗೊತ್ತೆ 6,000 ಇಲ್ಲ, ಇದಿಷ್ಟು ಇರಬೇಕು, ಇದಿಷ್ಟು. ವೀಕೆಂಡ್ಸ್ ಬಂದರೆ ನಾನು ಮತ್ತು ವೈಫೆಲ್ಲ ಒಂದು ಲೆಕ್ಕಾಚಾರ ಹಾಕೋದು, ಈ ವಾರ ನಾವು ಬಜ್ಜಿ ತಿನ್ನೋಣ ಅಷ್ಟೇ, ನೆಕ್ಸ್ಟ್ ವಾರ ಬೇರೆ ಏನಾದ್ರು ತಿನ್ನೋಣ. ಅಂದರೆ ವಾರಕ್ಕೆ ಒಂದೇ ಸಲ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ಅಂಥ ಬದುಕಿಂದ ನಾವು ಕಟ್ಕೊಂಡು ಬಂದವರು. ಸೊ ಆ ಟೈಮಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಮಾಡಿಕೊಂಡು ಇಲ್ಲಿ ತನಕ ಬರ್ತೀವಿ ಅಂದಾಗ, ಒಂದು ಗಂಡು ಮತ್ತು ಹೆಣ್ಣು ಇಬ್ಬರದನ್ನು ಕೂಡ ಇರಲೇಬೇಕು. ಈವನ್ ಈ ಸಿನಿಮಾ ಮಾಡಬೇಕು ಅಂದ್ರೂ ಅಷ್ಟೇ, ಸಪೋರ್ಟ್ ಇಲ್ಲದೇ ನಾವು ಮಾಡೋಕ್ಕಾಗಲ್ಲ. ಇವಾಗ ಯಾರಾದರೂ ಒಬ್ರು ಬೆನ್ನಿಂದ ನಿಂತು ಹುರಿದುಂಬಿಸ್ಲೇಬೇಕು. ಸೊ ಕರುಣಾಕರ ಇಲ್ಲದೆ ಮಮತಾ ಇಲ್ಲ, ಮಮತಾ ಇಲ್ಲದೆ ಕರುಣಾಕರ ಇಲ್ಲ. ಈವನ್ ಕರುಣಾಕರದ ಪ್ರತಿ ಸ್ಟ್ರಗಲಿಂದ ಮಮತಾ ನಿಲ್ತಾಳೆ. ಈ ಸಿನಿಮಾದಲ್ಲಿ ಅದನ್ನು ನೋಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ, ನಮ್ಮ ಸಿನಿಮಾ ಡೈರೆಕ್ಟರ್ ಮತ್ತು ಇವರು ಇಬ್ಬರು ಮ್ಯಾರಿಡ್ ಆಗಿರೋದ್ರಿಂದ ಪ್ರತಿಯೊಂದು ಇಮೋಷನ್ಸ್ನೂ ಕೂಡ ತುಂಬ ಒತ್ತು ಕೊಟ್ಟು, ಇದು ಹೀಗೇ ಬರುತ್ತೆ, ಇದು ಈ ಥರನೇ ಎಕ್ಸ್ಪ್ರೆಸ್ ಮಾಡಬೇಕು, ಇದಿಷ್ಟೇ ಮಾಡಿ, ಇದಕ್ಕಿಂತ ಎಕ್ಸ್ಟ್ರಾ ಬೇಡ, ಇದಕ್ಕಿಂತ ಕಮ್ಮಿನೂ ಬೇಡ, ಅಂದರೆ ಆ ಥರ ಒಂದು ಮೋಲ್ಡ್ ಮಾಡ್ಕೊಂಡು ಹೋಗಿದ್ದು ಈ ಒಂದು ಸಿನಿಮಾ ಶೂಟಿಂಗ್ ಆಗಬೇಕಾದ್ರೆ. ಸೊ ತುಂಬ ನಿಜ ಜೀವನದ ಆಧಾರಿತದ ಮೇಲೆ ಈ ಒಂದು ಶೂಟಿಂಗನ್ನು ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಸ್ಟೋರಿ ಕೂಡ ತುಂಬ ಟಚಿಂಗ್ ಆಗಿದೆ. ಎಲ್ಲರಿಗೂ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಸ್ಟೋರಿ ಇದಾಗುತ್ತೆ. ನಿಮ್ಗೆ ಇನ್ನೊಂದು ಪ್ರಶ್ನೆ, ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ ಅದು. ಗಾಡಿ ತಳ್ಕೊಂಡು ಹೋಗ್ತೀರಾ? ಆದರೆ ನಮ್ಮದೊಂದು ಅಲರ್ಟ್ ಆಗಿದೆ, ತಳ್ಳು ನೋಕು ಐಸ ಅಂತ. ಇದರಲ್ಲಿ ತಳ್ಳು 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 ಗಾಡಿ ತಳ್ಳು ಅಂತ ಆಯಿತಾ? ಆ ಥರದ್ದನ್ನೆಲ್ಲ ಚಿತ್ರೀಕರಣ ಮಾಡುವಾಗ ನಿಮಗೆ ನಿಮ್ಮ ಹಳೆಯ ಯಾವ್ದಾರ ನೆನಪುಗಳು ಆಯ್ತಿದ್ವಾ? ನನಗೆ ನನ್ನ ತಂದೆ ಜೊತೆ ಈ ಥರ ಒಂದು 2-3 ಸಲ ಆಗಿದ್ದುಂಟು. ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿತ್ತು. ಸೊ ಕಷ್ಟ ಸುಖ ಎರಡನ್ನೂ ಅನುಭವಿಸಿರೋ ಹುಡುಗಿ ನಾನು. ಗಾಡಿ ತಳ್ಳೋದೇನಿದೆ ಅದು ನಮ್ಮಮ್ಮ ಅಂತೂ ತುಂಬ ಜಗಳ. ಅಂದರೆ ರೋಡ್ ತುಂಬ ಹೇಳ್ತಿದ್ದೆ ಪೆಟ್ರೋಲ್ ಹಾಕ್ಸಿ ಅಂತ, ಹೇಳ್ತಿದ್ದೆ ಪೆಟ್ರೋಲ್ ಹಾಕ್ಸಿ ಅಂತ, ಇನ್ನೂ ಹಾಕ್ಸಲಿಲ್ಲ. ನೋಡಿ ಇವಾಗ ನನಗೆ ಏನೂ ನಡೆಯೋಕ್ಕಾಗ್ತಿಲ್ಲ, ನನಗೆ ಸುಸ್ತಾಗ್ತಿದೆ, ಬಿಸಿಲು ಬೇರೆ ಇದೆ, ಇಷ್ಟೆಲ್ಲ ಮಾತಾಡ್ಕೊಂಡು ನಾನು ಅಯ್ಯೋ ತಳ್ಳಕ್ಕೆ ಆಗ್ತಿಲ್ಲ, ಇವ್ರು ಬೇರೆ ಜಗಳ ಆಡ್ತಿದ್ದಾರಲ್ಲಪ್ಪ ಅನ್ನೋ ಥರ ನನಗೆ ಅನಿಸ್ತಿತ್ತು. ಈ ಈ ಸಿನಿಮಾದಲ್ಲಿ ನಾನು ಅದು ಗಾಡಿ ತಳ್ಳೋದೇನಿದೆ ಅದನ್ನು ಮಾಡಬೇಕಾದ್ರೆ ನನಗದೆಲ್ಲ ನೆನಪಾಯಿತು. ಸೊ ಪ್ರತಿಯೊಂದು ಇವೆಂಟು, ನಾವು ಈ ಸಿನಿಮಾದಲ್ಲಿ ತಗೊಂಡಿರೋ ಪ್ರತಿಯೊಂದು ಇವೆಂಟ್ಗಳು ಕೂಡ ನಮ್ಮ ಜೀವನಕ್ಕೆ ಹತ್ತಿರವಾದಂಥ ಪೋರ್ಷನ್ಸ್ ಆಗಿದೆ. ನಿಮಗೆ ಸರ್? ನಮ್ದು ಹುಡುಗರದೆಲ್ಲ ಮಾಮೂಲಿ ಅಲ್ಲ ಸರ್. ಈಗ ನಮ್ಗೇನಂದ್ರೆ ಖಾಲಿ ಆಗೋ ತನಕ ನಮ್ಗೆ ಗೊತ್ತೇ ಆಗಲ್ಲ. ಗೊತ್ತಾದ್ರೂ ನಾವೇನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಇದ್ದಾಗ ಖಾಲಿ ಆಗ್ತಾ ಇರ್ತಿತ್ತು, ತೆಗಿ ಅಳ್ಳಾಡ್ಸೋ ಫಸ್ಟ್, ಆಮೇಲೆ ಇಲ್ಲಾಂದ್ರೆ ತೆಗೆದ್ಬಿಟ್ಟು ಲಾಸ್ಟಲ್ಲಿ ಬಾಯಿ ಹಾಕೊಂಡು ಊದದ ಮೇಲೆ ಒಂದಷ್ಟು ದೂರ ಹೋದ್ರೆ ಓಕೆ, ಇಲ್ಲ ಅಂದ್ರೆ ಯಾರಾದ್ರೂ ಇನ್ನೊಬ್ಬ ಹುಡುಗ ಸಪೋರ್ಟ್ ಮಾಡೋನು ಬಂದು. ಸೊ ಲೈಫಲ್ಲಿ ಆಗಿದೆ ಸರ್ ತುಂಬ ಸಲ, ಅವೆಲ್ಲ ಮಾಡೇ ಬಂದಿರೋದು ನಾವು. ಓಕೆ, ಮಿಡ್ಲ್ ಕ್ಲಾಸ್ನ ಏನು ಗೃಹಿಣಿಯರು ಅಂತಾರ, ಆ ಗೃಹಿಣಿಯರನ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತ ನನಗನ್ನಿಸ್ತು. ಅದರಲ್ಲಿ ನಿಮಗೆ ಈ ಸಿನಿಮಾದಲ್ಲಿ ತುಂಬ ಟಚ್ ಆಗಿದ್ದು ಯಾವುದು? ನನಗೆ ತುಂಬ ಟಚ್ ಆಗಿದ್ದು ಒಂದು ಪಾರ್ಟಲ್ಲಿ ನನ್ನ ಮಗನಿಗೆ ತುಂಬಾ ಹುಷಾರಿರಲ್ಲ. ಆ ಟೈಮಲ್ಲಿ ಆಕೆಗೆ ಯಾರೂ ಇರಲ್ಲ, ಲಿಟ್ರಲಿ ಯಾರೂ ಇರಲ್ಲ.
ಅವ್ರ ಗಂಡನೂ ಕೂಡ ತುಂಬ ಅಂದರೆ ವರ್ಕ್ ಪ್ರೆಷರ್ ಮೇಲೆ ಹೊರಗಡೆ ಇರ್ತಾರೆ, ಈಕೆಗೂ ಕೂಡ ಯಾರೂ ಇರಲ್ಲ. ಸೊ ಅಂಥ ಟೈಮಲ್ಲಿ ತನ್ನ ಮಗು ಅಷ್ಟು ಹುಷಾರಿಲ್ಲದೆ ಅಷ್ಟು ಬಳಲ್ತಾ ಇರಬೇಕಾದ್ರೆ ಆ ಮಗುನ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗೋಕ್ಕಾಗದೆ ತುಂಬ ನರಳ್ತಾ ಒಂದು ಸೀನ್ ಇದೆ. ಅದನ್ನು ಮಾಡಬೇಕಾದ್ರೆ ನನಗೆ ತುಂಬಾ ಟಚ್ ಆಯಿತು. ಯಾಕೆಂದರೆ ಈ ಒಂದು ಪೋರ್ಷನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ. ನನಗೆ ತುಂಬಾ ಹುಷಾರಿಲ್ಲದೆ ಇದ್ದಾಗ ನಮ್ಮಪ್ಪ ಔಟ್ ಸ್ಟೇಷನ್ ಹೋಗ್ಬಿಟ್ಟಿದ್ರು. ಆ್ಯಂಡ್ ನಮ್ಮ ಮಮ್ಮಿ ತುಂಬ ಕಷ್ಟಪಟ್ಟು ಅವ್ರಿವ್ರ ಹತ್ರ ಸಾಲ ಮಾಡಿ ನಮ್ಮ ತಾತ ಅವ್ರ ಹತ್ರ ಎಲ್ಲ ಈಸ್ಕೊಂಡು ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದುಂಟು. ಸೊ ಅದನ್ನು ಮಾಡಬೇಕಾದ್ರೆ ನಾನು ಲಿಟ್ರಲಿ ಹತ್ತಿದ್ದೀನಿ. ಹಂಗಾದ್ರೆ ಓಕೆ ಅಲ್ಲ, ಅದು ಆಕ್ಚುಲಿ ನನ್ನ ಲೈಫ್ದು ಒರಿಜಿನಲ್ ಸ್ಟೋರಿ ಅದನ್ನ ಬರ್ತಿದ್ದೆ ನಾನು. ಓಕೆ 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 ತುಂಬಾನೇ ಒಂದು ಸಿಚುವೇಶನ್ ಆಗಿತ್ತು. ಅದನ್ನ ಇಟ್ಸ್ ಮೈ ಸ್ಟ್ರಗಲಿಂಗ್ ಡೇಸ್. ಇಲ್ಲಿ ಪರವಾಗಿಲ್ಲ, ಹೇಳಿ ಅದು ಏನಿದೆ. ಹಾಗೇನಂದ್ರೆ ಮಗುಗೆ ಏನಾಯ್ತು ನಿಮ್ಗೇನೆ? ನಿಮ್ಗೆ ನಿಮ್ಮ ಮಗನಿಗೆ? ಓಕೆ ಓಕೆ. ಹಾಗೇನಾಯ್ತು, ಅವನಿಗೆ ಹುಷಾರಿರಲಿಲ್ಲ. ನಾರ್ಮಲಾಗಿ ಸ್ವಲ್ಪ ಲೈಟ್ ಜ್ವರ ಆಯಿತು. ನಾನು ನನ್ನ ಫ್ರೆಂಡ್ ಏನು ಮಾಡಿದ್ವಿ, ಸಂಜೆ ಅವಾಗಿನ್ನೂ ಏನೋ ಮಾಡಬೇಕು ಅಂತ ಓಡಾಡ್ತಿದ್ದೇವೆ. ಮನೆಗೆ ಬಂದೆ. ಮಕ್ಕಳಿಗೆ ಆಬ್ವಿಯಸ್ಲಿ ಮಿಡ್ ನೈಟಲ್ಲಿ ಸ್ವಲ್ಪ ಜ್ವರ ಜಾಸ್ತಿ ಆಗಿದೆ. ಖಂಡಿತ. ಅದೇ ಥರ ಅವ್ನಿಗೇನಾಯ್ತು, ರಾತ್ರಿ 12:30 1 ಗಂಟೆಲಿ ಜ್ವರ ಜಾಸ್ತಿ ಆಗಿದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಮನೆಗಳು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದರು. ಸರಿ ಹೋಗೋಣ ಅಂದರೆ ನನ್ನ ಹತ್ರ ನಾಟ್ ಇವನ್ ಸಿಂಗಲ್ ರುಪೀಸ್ ನನ್ನ ಹತ್ರ ದುಡ್ಡಿಲ್ಲ. ನಾಳೆ ಬೆಳಗ್ಗೆ ಏನೋ ಒಂದು ಮಾಡೋಣ ಅಂದ್ಕೊಂಡು ಹೋಗಿದ್ದು. ನನಗೆ ಇದು ಎಕ್ಸ್ಪೆಕ್ಟು ಮಾಡಿಲ್ಲ. ಒಂದು ಅಮೌಂಟ್ ಇಲ್ಲ. ಈ ಕಡೆ ಹೇಳ್ತಾ ಇದ್ರೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನಾಯಿತು, ಫ್ರೆಂಡಿಗೆ ಫೋನ್ ಮಾಡ್ತಾಯಿದ್ದೀನಿ, ಯಾರೂ ಫೋನ್ ಎತ್ತುತ್ತಾ ಇಲ್ಲ, ಸ್ವಿಚ್ ಆಫು ಕೆಲವ್ರದ್ದು. ನನ್ನ ಮೈಂಡ್ ಸೆಟ್ ಏನಿತ್ತು ಅಂದರೆ ಈಕೆ ಅಲ್ಲೊಂದು ಇಲ್ಲೊಂದು ಯಾವಾಗಲೂ ಅದೊಂದು ಇತ್ತು ಕೂಡಿಡೋದು ಇರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಇಲ್ಲ. ಆಗ ನಾವಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತು. ಅದು ನನಗೆ ಮರೆಯೋಕ್ಕಾಗಲಿಲ್ಲ ಲೈಫಲ್ಲಿ. ಆ ಟೈಮಲ್ಲಿ ಯಾರೋ ಒಬ್ಬ ಸ್ನೇಹಿತ ಮಧ್ಯರಾತ್ರಿ ಫೋನ್ ರಿಸೀವ್ ಮಾಡ್ದೆ, ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತ ಸಹಾಯ ಮಾಡ್ದೆ. ಅದನ್ನು ಮರೆಯೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸೊ ಹಂಗಾದಾಗ ಆ ಸಿಚುವೇಶನ್ನು ಈ ಸಿನಿಮಾದಲ್ಲಿ ಬರೀಬೇಕಾದ್ರೆ ಅದು ಅದೇ ಸಿಚುವೇಶನ್ ಬಂತು. ನಾನು ಏನು ಯೋಚನೆ ಮಾಡಿಲ್ಲ, ಅದು ನನಗೆ ಬರೋದು. ಟ್ರೈಲರಲ್ಲೂ ಆ ಮಾತಿದೆ. ತಾಯಿ ಇದು ಯಾವುದೋ ಅದೇ ಸೀನಿಂದ ಯಾವುದೋ ಒಂದು ಟ್ರೈಲರ್ ನೋಡಿದೆ ನಾನು. ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ನಿಮ್ಮಿಬ್ಬರಿಗೂ ಅದನ್ನೇ ಪ್ರಶ್ನೆ ಕೇಳಿದೆ ಅಂದರೆ, ನನಗೂ ಆ ಜೀವನದಲ್ಲಿ ಆಗಿದೆ. ಓಕೆ. ಇಂದಿನ ರಾತ್ರಿವರೆಗೂ ನನ್ನ ಹತ್ರ ಹೆಚ್ಚು ಕಡಿಮೆ 80,000 ರೂಪಾಯಿ ಇರುತ್ತೆ. ಅವತ್ತು ನೈಟ್ ಯಾರಿಗೋ ಕೊಟ್ಟು ಕಳಿಸ್ತೀನಿ. ಮಿಡ್ ನೈಟಲ್ಲಿ ಹುಷಾರಿಲ್ಲ ಮಗಳಿಗೆ, ಕರ್ಕೊಂಡು ಹೋಗ್ತೀನಿ. ಲಿಟ್ರಲಿ ಜೋಬಲ್ಲಿ 1,000 ರೂಪಾಯಿ ಇದೆ. ಅವಳೆಲ್ಲ 5,000 ರೂಪಾಯಿ ಕಟ್ಟಿ ಅಡ್ಮಿಷನ್ ಮಾಡಬೇಕು ಅಂತಾಳೆ. ಮಿಡ್ ನೈಟಲ್ಲಿ ಎಲ್ಲೋ ಕೇಳೋದು. ಏನು ಮಾಡಿದ್ರಿ ಆಗ? ಆಯಿತಾ, ಅದೇ ನಿಮ್ಮ ಇದನ್ನೆಲ್ಲ ನೋಡಿದಾಗ ನನಗೆ ಅದೆಲ್ಲ ಸ್ವಲ್ಪ ತುಂಬ ಟಚ್ ಆಯಿತು. ಸೊ ನೀವು ಟ್ರೈಲರ್ ನೋಡಿದಾಗ ನೀವು ಎಮೋಷನ್? ಖಂಡಿತ ನನಗೆ ಖಂಡಿತ ನೆನಪಾಯ್ತು. ಅದು ಕಣ್ಣಲ್ಲಿ ನೀರು ಬಂತು. ಕಾರಣ ಏನು ಅಂದರೆ, ಪ್ರತಿಯೊಬ್ಬ ತಂದೆ ಯಾರೇ ಆಗಿದ್ರು ಸರ್, ಅವನೆಂಥ ಕೆಟ್ಟ ತಂದೆ ಆಗಿದ್ರು ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಶೇಕ್ ಆಗೇ ಆಗ್ತಾನೆ. ಡೆಫಿನೆಟ್ಲಿ. ಹೌದು. ಅದು ಪ್ರತಿಯೊಬ್ಬ ಆ ಥರದ್ದೊಂದು ಕಥೆಯನ್ನು ಇಟ್ಕೊಂಡು ಮಾಡಿದ್ದೀರಾ. ಖಂಡಿತ ನನ್ನ ಪ್ರಕಾರ ತುಂಬ ಟಚ್ ಆಗುತ್ತೆ ಜನಕ್ಕೆ ಅನ್ನಿಸ್ತು. ಹೌದು. ನೀವು ಹೇಳಿ ಸರ್, ನೀವು ಟ್ರೈಲರ್ ನೋಡಿದ್ದೀರಿ. ಸೊ ಇವಾಗ ನೀವು ನಮ್ಮನ್ನು ಕೇಳೋದು ಬೇರೆ, ನಾವು ನಿಮ್ಮನ್ನೇ ಕೇಳ್ತಾ ಇದ್ದೀವಿ. ನಿಮ್ಮ ಅನುಭವ ಹೇಗಿತ್ತು ಟ್ರೈಲರ್ ನೋಡಿದಾಗ? ಇಲ್ಲ, ಬೇರೆ ಪ್ಯಾಟ್ರನ್ ನೋಡ್ತಿರ್ತೀರಿ, ಈ ಥರ ಸಾಕಷ್ಟು ಇಂಟರ್ವ್ಯೂ ಮಾಡ್ತಿರ್ತೀರಿ, ಟ್ರೈಲರ್ ನೋಡ್ತಾ ಇರ್ತೀರಿ, ಹಾಡುಗಳು ಕೇಳ್ತಿರ್ತೀರಿ. ಸೊ ಈ ಸಿನಿಮಾದಲ್ಲಿ ಮೇಡಮ್ ಒಂದು ಸತ್ಯ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಬಾರ್ದಿಬ್ರು. ನಿನ್ನೆ ಮಧ್ಯಾಹ್ನದವರೆಗೂ ನಿಮ್ಮ ಸಿನಿಮಾ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಓಕೆ. ಸೀರಿಯಸ್ ಆಗಿ ನಂಗೆ ಏನೂ ಗೊತ್ತಿಲ್ಲ. ಹುಡುಗನ ಕಳಿಸಿದ್ದೆ, ಅವ್ನು ಶೂಟ್ ಮಾಡಿದ್ದೆ, ಅಪ್ಲೋಡ್ ಮಾಡಿದ್ದೆ, ಅಷ್ಟೇ ಗೊತ್ತಿರೋದು ನನಗೆ. ಆಯಿತಾ, ರಮಿತ್ ಫೋನ್ ಮಾಡ್ತಾರೆ ನನಗೆ, ಈ ಥರ ಇಂಟರ್ವ್ಯೂ ಇದೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಸಂಜೆ 6 ಗಂಟೆಗೇನೋ ಕೂತ್ಕೊಂಡು ನಾನು ಕರುಣಾಕರ ಅಂತ ಹೊಡಿತೀನಿ. ಬರುತ್ತೆ, ಒಂದು 3-4 ಸಾರಿ ಮತ್ತೆ ರಿಪೀಟ್ ನೋಡ್ತೀನಿ. ರಿಪೀಟ್ ನೋಡ್ತೀನಿ. ನಾನು ಎಷ್ಟೋ ಇಂಟರ್ವ್ಯೂಗಳು ಮಾಡಬೇಕಾದ್ರೆ ಒಂದು ಸಾರಿ ನೋಡಿರ್ತೀವಿ ಅಷ್ಟೇ, ಸಾಕು ಎಸ್ಕೇಪ್ ಮಾಡ್ಕೊಂಡು ಹೋಗಿರ್ತೀವಿ. ಇನ್ನು ಟ್ರೈಲರ್ ಇದೆಯಾ, ಸಾಂಗ್ ಇದೆಯಾ ನೋಡ್ಕೊಂಡು ಹೋಗ್ತಿರ್ತೀವಿ. ನಿಮ್ಮ ಟ್ರೈಲರ್ನ ನನ್ನ ಪ್ರಕಾರ ನಾನು ಅದು ಹೇಳ್ತೀನಿ, 39,000 ಚಿಲ್ಲರೇನೋ ಓಡಿತ್ತು ನಿಮ್ಮದು, ಅದನ್ನು ನೋಡಿದೆ ನಾನು. ಓಕೆನಾ, ತುಂಬ ಆರ್ಟ್ ಟಚ್ ಆಯಿತು. ಎಲ್ಲ ಗೊತ್ತಿಲ್ಲ, ನಾವು ಮಿಡ್ಲ್ ಕ್ಲಾಸ್ ಅವರೇ ಅನಿಸೋದ್ರಿಂದ ಅದು ನಂಗೆ ತೀರಾ ಟಚ್ ಆಯ್ತೇನೋ. ಹಾಗೆ ಕರ್ನಾಟಕದ ತುಂಬ ಮಿಡ್ಲ್ ಕ್ಲಾಸ್ ಜನ ಇದ್ದಾರೆ, ಅವರೆಲ್ಲರೂ ನೀವು ಟಚ್ ಮಾಡ್ತೀರಾ ಅಂತ ನನ್ನ ಓನ್ ಒಪಿನಿಯನ್ ಇದು. ಥ್ಯಾಂಕ್ ಯು. ನನಗೆ ಅನಿಸಿದ್ದು ನೀವು ಜೆನ್ಯೂನ್ ಆಗಿ ಹೇಳ್ತಿದ್ದೀರಲ್ಲ. ಇಲ್ಲ, ಖಂಡಿತ ಖುಷಿ ಆಯಿತು. ನಾವು ತುಂಬ ನೋಡ್ತೀವಿ ಮೇಡಮ್, ಬಾಯಿ ಸ್ವರ ಕೇಳ್ತೀವಿ, ಏಯ್ ಗುರು ಸೂಪರ್ ಅಂತ. ಆರ್ಟ್ಫುಲ್ ಹೇಗೆ ಹೇಳ್ತಾ ಇದ್ದೀನಿ, ಚೆನ್ನಾಗಿತ್ತು ನಿಮ್ಮದು.
ಓಕೆ. ಥ್ಯಾಂಕ್ ಯು. ಆಮೇಲೆ ಪಾತ್ರಗಳಿದೆಯಲ್ಲ ಆ ಪಾತ್ರಗಳು, ಆಮೇಲೆ ನೀವು ಆ ಸಾಂಗ್ಗಳಿದೆ, ಅಪ್ಪ ಏನೋ ಕೊಡಿಸೋಲ್ಲ ಅಂತೇನೋ ಒಂದು ಸಾಂಗ್ ಆಯಿತಾ, ಅದು ಇಷ್ಟ ಆಯಿತು, ಓಕೆ. ಖಂಡಿತ ಇಷ್ಟ ಆಯಿತು. ಬಟ್ ಎಲ್ಲೋ ಟಚ್ ಆಗುತ್ತೆ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮ್ಮದು ಬಿಡಿ, ಈಗ ನಿಮ್ದು ಹೇಳಿ ನಿಮ್ಮ ಅನುಭವಗಳು. ನಮ್ಮ ಅನುಭವಗಳು ಯಾವ್ದು ಹೇಳ ಸರ್, ಎಲ್ಲ ಇದೆ. ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಇದೆ, ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರೋ ಅನುಭವಗಳಿದೆ. ಸರಿ, ಇನ್ನೂ ನೇರವಾದ ಪ್ರಶ್ನೆ ಕೇಳ್ತೀನಿ. ಸಿನಿಮಾ ಮಾಡೋದು ನಿಮ್ಗೆ ಎಷ್ಟು ಈಸಿ ಅನ್ನಿಸ್ತು, ಎಷ್ಟು ಕಷ್ಟ ಅನ್ನಿಸ್ತು? ಇದನ್ನ ನನ್ನ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಕರಿತೀನಿ. ವಿನಯ್ ಬನ್ನಿ, ಅವ್ರಿಗೊಂದು ಚೇರ್. ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಚೇರ್ ಹೇಳಿ, ನೀವೇ ಹೇಳಿ ಏನು ಮಾಡ್ತಿದ್ರಿ. ಏನೋ ನಿಮ್ಗೆ ಹೇಳಿದ್ದಾರೆ ಹೇಗಿತ್ತು ಸಿನಿಮಾ ಅನುಭವ ಅಂದರೆ ನಿಮ್ಮ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡಿಸ್ತೀನಿ ಅಂತ ಇದ್ದಾರೆ, ಗೊತ್ತಿಲ್ಲ ಏನಂತ ಇದು ಹೇಳ್ತಾರೆ. ಒಂದು ಮೈಕ್ ಕೊಡ್ಲಾ ಅವ್ರಿಗೆ? ಬೇಡ ತಗೊಳುತ್ತೆ. ಓಕೆ. ಸಾಮಾನ್ಯವಾಗಿ ನಾವು ಏನೇ ಹೊಸದಾಗಿ ಮಾಡೋಕ್ಕೆ ಹೋದಾಗ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ನಮಗೆ ಸಮಸ್ಯೆಗಳಿರ್ತಿತ್ತು. ಸೊ ಸಿನಿಮಾ ಅಂತ ಬಂದರೆ ಜಾಸ್ತಿ ಸಮಸ್ಯೆ ಅಂದರೆ ಫಸ್ಟ್ ನಮಗೆ ಈಗ ಆ್ಯಸ್ ಎ ಡೈರೆಕ್ಟರ್ ಆಗಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಸ್ಟಾರ್ಟ್ ಆಗೋದಲ್ಲಿ ನಮಗೆ ಪ್ರೊಡ್ಯೂಸರ್ ಹುಡುಕಕ್ಕೆ ಹೋಗ್ತೀವಿ ಅಂದ್ಕೊಳ್ಳೋಣ. ಸೊ ನಾವು ಇನ್ನೂ ಏನೂ ಮಾಡಿರಲ್ಲ. ಸೊ ಸಣ್ಣ ಪುಟ್ಟ ಹಿಂಗೆ ವರ್ಕ್ ಮಾಡ್ಕೊಂಡು ಹೋಗಿರ್ತೀವಿ. ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದಾಗ ನಮ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ, ರಿಜೆಕ್ಷನ್ಸ್ ಆಗಿರ್ಬೋದು, ಸಮ್ಟೈಮ್ ಅವಮಾನಗಳಾಗಿರ್ಬೋದು, ಆ ಥರದ್ದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಪ್ರೊಡ್ಯೂಸರ್ ಸಿಕ್ಕಿದ ಮೇಲೆ ಸಿನಿಮಾ ಅಲ್ಲಿಂದನೇ ಸ್ಟಾರ್ಟ್. ಮತ್ತೆ ಆಫೀಸ್ ಹುಡ್ಕಕ್ಕೆ ಹೋಗ್ತೀವಿ. ಆಫೀಸ್ ಹುಡ್ಕಕ್ಕೆ ಹೋದಾಗ ಸಿನಿಮಾದವ್ರು ಅಂದರೆ ಕೊಡೋದೇ ಇಲ್ಲ. ಎಷ್ಟು ಜನ ಏನಕ್ಕೆ ಕಾರಣ ಗೊತ್ತಿಲ್ಲ ನನಗೆ. ಸಿನಿಮಾ ಆಫೀಸ್ ಮೀನ್ಸ್ ಅದೇ ಮನೆಯಲ್ಲಿ ನಾರ್ಮಲ್ ಆಗಿ ಈಗ ಸಿನಿಮಾ ಆಫೀಸ್ ಅಂದರೆ ಈಗ ಕತೆ ಕೂತ್ಕೊಂಡು ಬರೆಯೋದಕ್ಕೆ ಮತ್ತು ಸ್ವಲ್ಪ ಕಂಫರ್ಟ್ ಆಗಿರಲಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಮನೆಗಳನ್ನ ಆಫೀಸಾಗಿ ಪಡ್ಕೋತಾರೆ. ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್ ಆ ಥರ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮನೆಗೆ ಕೊಡಲ್ಲ, ಮನೆ ಆಫೀಸಿಗೆ ಸಿಗಲ್ಲ. ಸೊ ಆ ಥರದಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾರ್ಮಲಾಗಿ ಈಗ ಸಿನಿಮಾದವರು ಅಂದರೆ ಗೆದ್ದ ಮೇಲೆ ಬೇರೆ ಥರ, ಎಲ್ಲಕ್ಕೂ ಮುಂಚೆ ಒಂದು ಮದುವೆ ಸಮಸ್ಯೆ ಕೂಡ ಆಗುತ್ತೆ, ಹುಡುಗಿರು ಕೊಡಲ್ಲ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಸಿನಿಮಾ ಫೀಲ್ಡಲ್ಲಿ. ಹಂಗೆ ಗೊತ್ತಿದ್ಮೇಲೆ ಯಾಕೆ ಬಂದ್ರಿ ಸ್ವಾಮಿ, ಹುಡುಗಿ ಕೊಡಲ್ಲ ಅಂದಮೇಲೆ? ಅಂದ್ರೆ ಅದು ನಾವು ಬಂದು ಸ್ವಲ್ಪ ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಈ ಥರದ್ದೆಲ್ಲ ಸಮಸ್ಯೆ ಇದೆ ಅಂತ. ಸ್ಟಾರ್ಟಿಂಗ್ ಬರುವಾಗ ನಮಗೆ ನಾರ್ಮಲ್ ಆಗಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ನಮಗೆ ಹೇಳ್ಕೊಡೋರು ಯಾರು ಇರಲ್ಲ, ಆ ಥರದ್ದೆಲ್ಲ ಇರುತ್ತೆ. ನಮ್ಮದು ಮೇಲೆ ಅಂದರೆ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಆಸೆ ಇರುತ್ತೆ, ಅನ್ನೋ ಸಾಧನೆ ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆಯಿಂದನೇ ಬಂದಿರ್ತೀವಿ. ಸೊ ಬಂದಾದಾಗ ಇಲ್ಲಿ ಈ ಥರ ಸಮಸ್ಯೆಗಳು ಕಾಣಿಸುತ್ತೆ. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿ. ಸರ್, ನಾನು ನಿಮ್ಗೆ ನೇರವಾದ ಒಂದು ಪ್ರಶ್ನೆ ಕೇಳ್ತೀನಿ. ಅವಮಾನಗಳಾಗತ್ತೆ ಅಂದರೆ ನಿಮ್ಗೆ ಆಗಿರೋ ಯಾವ್ದಾದ್ರು ಒಂದು ಅನುಭವನ ಹೇಳ್ಬೋದಾ? ಹೆಸರುಗಳು ಬೇಡ, ಅನುಭವ, ಸಿಚುಯೇಷನ್ ಹೇಳಿ ಸಾಕು. ಅವಮಾನ ಆಗಿದೆ. ಅದು ಯಾವ ಥರ ಅಂದರೆ ಅದು ಒಂದು ಕನ್ನಡ ಸೀರಿಯಲ್ 4-5 ರೌಂಡ್ ಆಡಿಷನ್ ಮಾಡ್ತಾರೆ. ನನಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಆಗ್ತೀನಿ. ಒಂದು 15-20 ದಿನ ಶೂಟಿಂಗ್ ಮಾಡ್ತಾರೆ, ಟೆಲಿಕಾಸ್ಟ್ ಕೂಡ ಆಗುತ್ತೆ. ಓಕೆ. ಸೊ ಟೆಲಿಕಾಸ್ಟ್ ಎಲ್ಲ ಆಗಿ ನಾನು ಸೇಮ್ ಟೈಮ್ ನಾನು ತೆಲುಗು ಸೀರಿಯಲ್ಸ್ ಕೂಡ ಮಾಡ್ತೀನಿ. ಸೊ ಎಲ್ಲ ಗೊತ್ತಿತ್ತು, ನಾನು ತೆಲುಗು ಸೀರಿಯಲ್ ಮಾಡೋದೆಲ್ಲ ಗೊತ್ತಿತ್ತು, ಅವರಿಗೆಲ್ಲ ಗೊತ್ತಿತ್ತು. ಡೇಟ್ ಸಜೆಸ್ಟ್ ಮಾಡ್ಕೋತೀನಿ ಅಂದ್ಬಿಟ್ಟು ತೊಗೊಂಡಿರ್ತಾರೆ. ಆಮೇಲೆ ನನ್ನನ್ನು ಸೆಲೆಕ್ಟ್ ಮಾಡಿರೋ ಡೈರೆಕ್ಟರ್ ಚೇಂಜ್ ಆಗ್ತಾರೆ. ಅಲ್ಲಿ ಓಕೆ. ಚೇಂಜ್ ಆದಾಗ ಇನ್ನೊಬ್ಬ ಡೈರೆಕ್ಟರ್ ಬರ್ತಾರೆ, ದೊಡ್ಡ ಡೈರೆಕ್ಟರ್ ಬರ್ತಾರೆ. ಬಂದಾಗ ನನಗೆ ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ ನನಗೆ. ಸೊ ನಾನು ಹೆಂಗಿದ್ರು ಅವ್ರು ಒಂದು ಪ್ಯಾಂಟ್ ಹಾಕೊಂಡ್ರೆ ಪಂಚೆ ಥರ ಇದೆ ಅಂತಾರೆ. ಬಟ್ ಯಾವ ಥರ ಒಂಥರ ಅವಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ. ಓಕೆ. ಒಬ್ಬೊಬ್ಬರ ಇದ್ದಾಗ ಏನು ಮಾತಾಡಲ್ಲ. ಹೀರೋಯಿನ್ಸ್ ಇದ್ದಾಗ, ಹುಡುಗಿರಿದ್ದಾಗ ನನ್ನನ್ನು ಜಾಸ್ತಿ ಬೈತಾರವರು. ಹುಡುಗಿರೆಲ್ಲ ನಗಲಿ, ಅವ್ರಿಗೇನೋ ಸ್ಕೋಪ್ ಸಿಗಲಿ ಅಂತ. ಸೊ ಬಟ್ ಅವರು ಹಿಂದಗಡೆ ಬಂದು ನನಗೆ ಆ ಥರ ಏನು ಅವಮಾನ ಮಾಡಿಲ್ಲ, ಆರ್ಟಿಸ್ಟ್ ಜೊತೆಗಿದ್ದವರು. ಬಟ್ ಅವ್ರು ನನಗೆ ಜಾಸ್ತಿ ಅವಮಾನ ಮಾಡ್ತಾರೆ. ಆಮೇಲೆ ನಾಳೆ ಶೂಟಿಂಗ್ ಇದ್ದಾಗ ಹಿಂದಿನ ದಿನ ಹೇಳ್ತಾರೆ, ನಾನು ಹೈದರಾಬಾದಲ್ಲಿ ಇರ್ತಿದ್ದೆ. ಎಷ್ಟೋ ಸತಿ ನನ್ನ ದುಡ್ಡಲ್ಲೇ ಫ್ಲೈಟಲ್ಲಿ ಹಾಕೊಂಡು ನಾನು ಬಂದು ಇಲ್ಲಿ ಶೂಟಿಂಗ್ ಮಾಡಿ ಮತ್ತೆ ನೈಟ್ ಅಲ್ಲಿ ಹೋಗಿದ್ದೀನಿ ನಾನು ರಿಟರ್ನ್. ಓಕೆ. ಸೊ ಆ ಥರದ್ದೆಲ್ಲ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣ ಈಗಲೂ ಗೊತ್ತಿಲ್ಲ ನನಗೆ. ಸೊ ಒನ್ ಡೇ ನನ್ನನ್ನು ರಿಪ್ಲೇಸ್ ಮಾಡ್ತಾರೆ. ಓಕೆ. ಹೇಳ್ದೆ ಅಂದರೆ ನನಗೆ ಬೆಳಗ್ಗೆ ನಾನು ನೈಟು ಹೈದರಾಬಾದ್ಗೆ ಹೋಗಬೇಕು. ಇದೇ ಸೀರಿಯಲ್ನ ನಾನು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತೀನಿ. ಆ ಕಡೆಯಿಂದ ಹುಡುಗ ಬರ್ತಾನೆ, ಆಡಿಷನಿಗೆ ಬಂದೆ ಅಂತ, ಆಲ್ ದ ಬೆಸ್ಟ್ ಬ್ರೋ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಾನು ಕಟ್ ಮಾಡಿದ್ರೆ ಅವನೇ ನನ್ನ ಕ್ಯಾರೆಕ್ಟರ್ ಯೂಸ್ ಯಾರು ಆಲ್ ದ ಬೆಸ್ಟ್ ಇರ್ತಾರೆ ಅವರೇ. ನನಗೆ ತುಂಬ ಬೇಜಾರಾಗಿತ್ತು. ಯಾಕೆಂದರೆ ನಾನು ಕನ್ನಡ ಭಾಷೆ, ನನ್ನ ಭಾಷೆನಲ್ಲೇ ಆ್ಯಕ್ಟ್ ಮಾಡಬೇಕಂತ ತುಂಬ ಆಸೆಯಿಂದಲೇ ಇದ್ದಿತ್ತು. ಬಟ್ ಕಾರಣಾಂತರದ್ದು ಇಲ್ಲಿ ಸಿಗ್ದಿದ್ದಕ್ಕೆ ನಾನು ಅಲ್ಲೋಗಿದ್ದು. ಮತ್ತೆ ಇಲ್ಲಿ ಸಿಕ್ಕಿತ್ತು ನನಗೆ, ಗೊತ್ತಿಲ್ಲದೆ ಒಂದು ಈ ಥರದೊಂದು ನಡೀತದೆ ನನಗೆ. ಸೊ ಅದು ನನಗೆ ತುಂಬ ಬೇಜಾರಾಗಿತ್ತು. ಅದೊಂಥರ ಅವಮಾನ ಥರನೇ ಆಗಿತ್ತು. ಸೊ ಅವ್ರು ರೀಪ್ಲೇಸ್ಮೆಂಟ್ ಅಂತ ಹೇಳಿದಾಗ ನನಗೆ ಖಮ್ಮಂಬಲ್ಲಿ, ಹೈದರಾಬಾದ್ ತೆಲಂಗಾಣದಲ್ಲಿ ಖಮ್ಮಂ ಅಂತ ಇದೆ, ಅಲ್ಲಿ ನಮ್ಮೊಂದು ಪ್ರೋಗ್ರಾಮ್ ನಡೀತಿರುತ್ತೆ. ನಾನು ರೆಡಿ ಆಗ್ತಾ ಇರ್ತೀನಿ. ಅವ್ರು ಸಾಯಂಕಾಲ ಹೇಳಿರ್ತಾರೆ ಮ್ಯಾನೇಜರ್, ರಿಪ್ಲೇಸ್ ಮಾಡ್ತಿದ್ದೀವಿ ನೀನು ಅಂತ. ನಮ್ಮ ಭಾಷೆ ನಮ್ಮ ಜನ, ಅದು ನನ್ನ ಭಾಷೆ ಅಲ್ಲ, ನಮ್ಮ ಜನ ಅಲ್ಲ. ಓಕೆ. ಸ್ಟೇಜ್ ಮೇಲೆ ಸುಮ್ಮನೆ ನಿಂತ್ಕೋತೀನಿ. ನಮ್ಮ ಸೀರಿಯಲ್ ಆಲ್ರೆಡಿ ಒಂದು 150 ಎಪಿಸೋಡ್ ಆಗಿರುತ್ತೆ, ತೆಲುಗು ಸೀರಿಯಲ್.
ಸುಮ್ಮನೆ ಮೈಕ್ ಇಟ್ಕೊಂಡು ನಿಂತ್ಕೋತೀನಿ ಸರ್. ನನ್ನ ಕ್ಯಾರೆಕ್ಟರ್ ಹೆಸರು ರಘುರಾಮ್ ಅಂತದ್ದು. ಒಂದು 5 ನಿಮಿಷ ಕೂಗ್ತಾರೆ ರಘುರಾಮ್ ರಘುರಾಮ್ ಅಂತ. ಓಕೆ. ನನಗೆ ನನ್ನ ಭಾಷೆ ಅಲ್ಲ, ನನ್ನ ಜನ ಅಲ್ಲ, ಸೊ ಕೂಗ್ತಾ ಇರ್ತಾರೆ. ಇಲ್ಲಿ ನನ್ನ ಭಾಷೆ, ನನ್ನ ಜನ ರಿಪ್ಲೇಸ್ ಮಾಡಿರ್ತಾರೆ. ಸೊ ಅವತ್ತು ನಾನು ನಾರ್ಮಲ್ ಸ್ಟೇಜ್ ಮೇಲೆ ಮಾತಾಡಲ್ಲ, ಬಟ್ ನಾನು ಎಮೋಷನಲ್ ಆಗಿ ಮಾತಾಡ್ಬಿಟ್ಟಿದ್ದೆ ಅವತ್ತು. ಓಕೆ. ತೆಲುಗು ಭಾಷೆ ಬರದೇ ಹೋದ್ರು ಬರೋಷ್ಟರಲ್ಲೇ ಮಾತಾಡಿದ್ರೆ. ಈಗಲೂ ಅಷ್ಟೇ ಈ ವ್ಯಕ್ತಿ ಮೊನ್ನೆ ಇದಾದ್ಮೇಲೆ ನನಗೆ ಸರ್ ನಮ್ಮ ಸಿನಿಮಾ ಎಲ್ಲ ಮಾಡಲ್ಲ ಸರ್, ಮನೇಲೂ ಈ ಥರ ಸಮಸ್ಯೆಗಳು, ಯಾಕಂದರೆ ಇವ್ರು ಅರ್ಥ ಮಾಡ್ಕೋದು, ಬಟ್ ಬೇಸಿಕ್ ನೀಡ್ ಇರುತ್ತಲ್ಲ ಸರ್, ಅದೊಂದು ಫಿಲ್ಮ್ ಮಾಡಲೇಬೇಕು. ಇವತ್ತು ಚೇಂಜಸ್ ಆಗ್ತಾರೆ ಅಂತ ಸ್ಪೀಡಾಗಿ ಹೋಗ್ತಾರೆ, ಇದರಲ್ಲಿ ಚೇಂಜಸ್ ಆಗಲೇಬೇಕು. ಇಲ್ಲ ಬೇರೆ ಏನಾದ್ರು 1-2 ವರ್ಷ ಮಾಡ್ತೀನಿ ಸರ್ ಅಂದರೆ ಆ ಚಿತ್ರರಂಗದಿಂದನೇ ಆಚೆ ಬಂದು ಕೆಲಸ ಮಾಡ್ತೀನಿ ನಾವು ಒಂದು ಮಟ್ಟಿಗೆ ಇವತ್ತು ಹೋಗಿದ್ದಾರೆ. ಇದು ಸಿನಿಮಾ ಮಾಡ್ಬೇಕಾದ್ರೆ ಕೇಳೋದೆಲ್ಲ ಕಷ್ಟ ಆಯ್ತು ಅಂತ ಫಸ್ಟು ಕಷ್ಟ ಆಗಿದೆ ನಮಗೆ ಮನೆ ಹುಡ್ಕೋಕ್ಕೆ. ಓಕೆ. ನಮಗೆ ಮನೆಯೇ ಸಿಗಲಿಲ್ಲ. ನಾವೊಂದು 2 ಟೀಮ್ನ 2 ಮನೆ ಮಾಡಿ ಇಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವೊಂದು 14 ಜನ 15 ಜನ ಇತ್ತು. ಸರಿ, ಯಾರೋ ಪಾಪ ಒಬ್ಬರು ಮನೆ ಕೊಟ್ಟರು. ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬ್ಯಾಚ್ ವೈಸಲ್ಲಿ ಒಂದೇ ಮನೆ 14 ಜನ ಇರಬೇಕು. ಸಿಂಗಲ್ ಬೆಡ್ರೂಮ್ ಅಲ್ಲ, 14 ಜನ ಸಿಂಗಲ್ ಬೆಡ್ರೂಮಲ್ಲಿ ನಾನು ಸೇರಿ. ಓಕೆ. ನಾ ಪ್ರೊಡ್ಯೂಸರು, ಡೈರೆಕ್ಟರು, ಆಮೇಲೆ ಒಂದಿಷ್ಟು ಟೆಕ್ನಿಷಿಯನ್ಸು, ಕತೆ ಬರೆಯೋರು ಎಲ್ಲರೂ 14 ಜನ ಒಂದೇ ರೂಮ್, ಒಂದೇ ವಾಶ್ರೂಮ್. ಆ ಪಾಪ ಓನರು ನೀರು ಯಾಕೆ ಇಷ್ಟೊಂದು ಖಾಲಿ ಆಗ್ತೈತೆ, ಅವ್ರಿಗೆ ಗೊತ್ತಿಲ್ಲ ಇಷ್ಟು ಜನ ಇದ್ದಾರೆ ಅಂತ. ನಾವು ಹೇಳೋದು ಒಟ್ಟಿಗೆ ಬರಬೇಡಿ, ನಾವೊಂದು ಬನ್ನಿ ಅಂತ. ಆ ಅಮ್ಮ ನಮ್ಮ ಚಪ್ಪಲಿಗಳು ಬಂದು ರಾತ್ರಿ ಲೆಕ್ಕ ಆಗದೆ ಸಿಕ್ ಬಿದ್ದುಬಿಟ್ವಿ. ಸಿಕ್ ಬಿದ್ದ ಮೇಲೆ ಖಾಲಿ ಮಾಡಿಸೋದು. ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಒಬ್ಬೊಬ್ರಿಗೆ 2 ಜೊತೆ ಸ್ಲಿಪ್ಪರ್ ಇದೆ ಅಂತ. ಏನು ಹೇಳಿದ್ರು ಕೇಳಕ್ಕೆ ರೆಡಿ ಇಲ್ಲ. ನೀರು ಖಾಲಿ ಆಗ್ತಾ ಇರುತ್ತಲ್ಲ, ನೀರು ಖಾಲಿ ಆಗ್ತಿರ್ತದಲ್ಲ, ನೀರು ಯಾಕೆ ಇಷ್ಟೊಂದು ಖಾಲಿ ಐತೆ ಅಂತ ಅಮ್ಮ. ಅಲ್ಲಿ ನೋಡ್ರೆ ಆಮೇಲೆ ಒಂದಿನ ರಾತ್ರಿ ಬಂದು ನೋಡ್ತು, ಹಂಗೂ ಹೇಳಿದ್ವಿ ನೋಡಿ ನಂದೇ 4 ಇದೆ ಅಂತ ನಾನು ತೋರ್ಸೋಕ್ಕೆ. ಕೇಳೋಕ್ಕೆ ರೆಡಿ ಇಲ್ಲ. ಕೊನೆಗೆಲ್ಲ ಸಿಕ್ಕಿದ್ರು. ಹಂಗೆ ತುಂಬ ಕಷ್ಟ ಐತೆ ಸರ್ ಸಿನಿಮಾದಲ್ಲಿ. ಸಿನಿಮಾ ಯಾರಾದರೂ ಮಾಡ್ಬೋದು, ಫಸ್ಟು ಮಾಡಿದ್ಮೇಲೆ ಪ್ರಮೋಷನ್ ಇದೆಯಲ್ಲ ಸರ್, ನಮ್ಗೆ ಅನ್ನಿಸ್ತಾ ಇದೆ ಈಗ ಏನು ಮಾಡಿದ್ದೀವಿ, ಏನು ಮಾಡಿದ್ರು ಸಾಲ್ತಾ ಇಲ್ವಾ ರೀಚ್ ಆಗ್ತಾ ಇದೀವಿ. ಬಿಕಾಸ್ ನಮ್ಮ ಸರ್ಕಲ್ ಇರೋದು ನಾವು ಶೇರ್ ಮಾಡ್ತೀವಿ ಸರ್. ಇಲ್ಲಿ ಇನ್ನೂ ಒಂದು ಏನಾಗುತ್ತೆ ಅಂತ ಹೇಳ್ತೀನಿ. ಮೊದಲು ಒಂದು ಪೇಪರಲ್ಲಿ ಬರೋದು, ಶುಕ್ರವಾರ ಗುರುವಾರ ಬಂದಿರೋದು, ಶುಕ್ರವಾರ ಯಾವ್ದು ರಿಲೀಸ್ ಆಗುತ್ತೆ ಅಂತ ನೋಡ್ತಿದ್ರು. ಇವತ್ತು ನಿಮಗೆ 1 ಸ್ವೀಟ್ ಬದಲು 20 ಸ್ವೀಟ್ ಇದೆ. ಅಲ್ಲಿ ಆಯ್ಕೆಗಳಿದೆ, ತುಂಬ ಆಯ್ಕೆಗಳಿದೆ. ಆಗೇನಾಗುತ್ತೆ, ಡೈವರ್ಟ್ ಅದೇ ಆಗ್ತಾರೆ. ಅದ್ರೂ ಮೀರಿ ನಾವು ಜನಗಳನ್ನ ತಲುಪಬೇಕಾಗತ್ತೆ. ಇದು ಸತ್ಯ ಮೇಡಮ್. ಈಗ ಅವ್ರದ್ದು ಹೇಳಿದರು, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆಗಿರುತ್ತದು. ನಿಮ್ಗೆ ಆ ಥರ ರಿಜೆಕ್ಷನ್ಗಳೇನಾರು ಆಗಿತ್ತಾ, ನಿಮ್ಮಲ್ಲಿ ಏನಾರು ಇತ್ತಾ? ನಾನು ತುಂಬ ಸಣ್ಣ ಇದ್ದೆ ಸ್ಟಾರ್ಟಿಂಗಲ್ಲಿ, ಬಟ್ ಆ್ಯಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿತ್ತು. ಒಂದ್ಸಲ ಅಂದರೆ ಒಂದು ಆಡಿಷನ್ಸ್ಗೆ ಹೋದಾಗ ಜಸ್ಟ್ ನನ್ನ ನೋಡಿನೇ ವಾಪಸ್ ಕಳಿಸಿರೋದುಂಟು. ಅಂದರೆ ತುಂಬ ಸಣ್ಣ ಇದ್ದಾಳೆ ಹುಡುಗಿ, ನಮ್ಮ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಹೇಳಿ ಕಳಿಸಿರೋದುಂಟು. ಅದು ಬಿಟ್ಟರೆ ಒಂದು ಸೀರಿಯಲ್ ಮಾಡಬೇಕಾದ್ರೆ ನನ್ನ ತಾಯಿ ಮತ್ತು ನನ್ನ ತಮ್ಮ ಇಬ್ಬರೂ ನಾನು ಕರ್ಕೊಂಡು ಹೋಗಿದ್ದೆ. ಅಂದರೆ ಇಟ್ ವಾಸ್ ಅ ಸೆಕೆಂಡ್ ಡೇ ಅಷ್ಟೇ. ಅದರ ಮುಂಚೆ ಏನು ಕರ್ಕೊಂಡು ಹೋಗಿರಲಿಲ್ಲ ನನ್ನ ತಮ್ಮನ. ಅವನಿಗೆ ಸ್ಕೂಲ್ ರಜೆ ಇತ್ತು ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಅವತ್ತು ಲಂಚ್ ಬ್ರೇಕ್ ಆಯಿತು, ಊಟಕ್ಕೆ ಅಂತ ಹೋದ್ವಿ 3 ಜನ. ಊಟಕ್ಕೆ ಅಂತ ಹೋದಾಗ ನಾನು ತಟ್ಟೆಗೆ ಹಾಕಿಸ್ಕೊಂಡು ಬಂದು ಪ್ರೊಡ್ಯೂಸರ್ ಬಂದು ಹಿ ವಾಸ್ ಲಿಟ್ರಲಿ ಲೈಕ್, ಅನ್ನ ಎಲ್ಲ ವೇಸ್ಟ್ ಮಾಡ್ತೀರಾ, ಇಲ್ಲೇ ಧರ್ಮಛತ್ರ ನಡೆಸ್ತಾ ಇದ್ದೀವ ನಾವು, ಎಲ್ಲರನ್ನೂ ಕರ್ಕೊಂಡು ಬಂದು ಊಟಕ್ಕೆ ಹಾಕೋಕ್ಕೆ ಅಂತ ಹೇಳಿ ಬೇಕು ಅಂತ ನನ್ನ ಮುಂದೆನೇ ಹಾಗೆ ಅಂದ್ಬಿಟ್ರು. ಎಷ್ಟೇ ದೊಡ್ಡ ಜನ ಆಗಿದ್ರು, ಅವ್ರು ಎಷ್ಟೇ ಕೋಟಿಗೆ ಬದುಕಿದ್ರು ಕೂಡ ಒಂದು ತುತ್ತು ಅನ್ನನ ಬೇರೆ ಒಬ್ಬ ಮನುಷ್ಯರಿಗೆ ಹಾಕೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಅಂದರೆ ಅವರೆಷ್ಟೇ ದೊಡ್ಡವರಾಗಿದ್ರೂ ಅವರು ಕೀಳ್ಮಟ್ಟದಲ್ಲೇ ಇದ್ದಾರೆ ಅನ್ನೋದು ನನ್ನ ಭಾವನೆ. ಸೊ ಅವತ್ತು ನಾನು ಊಟ ಮಾಡಲಿಲ್ಲ. ನನ್ನ ತಾಯಿಗೆ ಮತ್ತು ನನ್ನ ತಮ್ಮಂಗೆ ಊಟ ಕೊಟ್ಟು ನಾನು ಅಲ್ಲಿ ಕಂಪ್ಲೀಟಾಗಿ ಊಟನೇ ಬಿಟ್ಬಿಟ್ಟೆ. ಮನೆಯಿಂದ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆವಾಗ ಪಿಕಪ್ ಡ್ರಾಪ್ ಎಲ್ಲ ಇರಲಿಲ್ಲ ಆವಾಗ. ನಾನು ಮಾರ್ನಿಂಗ್ 3 o'clock ಎದ್ದು 4 o'clock ಅಂದರೆ 1 hour ಅಡುಗೆ ಕೆಲಸ ಎಲ್ಲ ಮಾಡಿ 5 ಗಂಟೆ ಹಾಗೆ ದಾಸರಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಿ, ದಾಸರಳ್ಳಿಯಿಂದ ಎಲ್ಚೇನಹಳ್ಳಿಗೆ ಹೋಗಿ, ಎಲ್ಚೇನಹಳ್ಳಿಯಿಂದ ನಾನು ಆಟೋದಲ್ಲಿ ಸೆಟ್ಟಿಗೆ ಹೋಗ್ತಾ ಇದ್ದದ್ದು.
ಕೆಲವೊಂದು ಸಲ ಕೆಲವು ದಿನಗಳು ಅವರು ಪಿಕಪ್ ಮಾಡಿದ್ದುಂಟು, ಅಂದರೆ ಎಲ್ಚೇನಹಳ್ಳಿಯಿಂದ ಪಿಕಪ್ ಮಾಡಿದ್ದುಂಟು. ಅರ್ಥ ಆಯಿತು. ಬಟ್ ಈ ಥರ ನನಗೆ ಈಗಲೂ ಕೂಡ ಅಂದರೆ ಯಾವಾಗಾದ್ರೂ ಒಂದೊಂದು ಸಲ ಊಟಕ್ಕೆಲ್ಲಾದ್ರೂ ಹೋಗ್ಬೇಕಾದ್ರೆ ಅದು ನೆನಪಾಗ್ತಾ ಇರುತ್ತೆ, ಹೀಗೆ ಮಾಡಿದ್ರು ಅವಾಗ ಅಂತ. ಹೌದು, ಕಾಡುತ್ತೆ. ಈಗ ಅವತ್ತಿಗೆ ಕುತ್ಕೊಂಡು ನೋಡಿದೆ ನಿಮಗೂ, ಇವತ್ತು ನಾನು ಕರುಣಾಕರಲ್ಲಿ ಕುತ್ಕೊಂಡು ನೋಡ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನಿಸ್ತಲ್ವಾ? ಹೌದು ಸರ್. ಆವಾಗ ನಾನು ತುಂಬ ಕಷ್ಟಪಟ್ಟು ಅಂದರೆ ಊಟಕ್ಕೆ ನಾನು ತಿಂತಾನೂ ಇರಲಿಲ್ಲ. ಈಗ ಕನ್ವೀನಿಯನ್ಸ್ ಅಂತ ಹೇಳಿಬಿಟ್ಟು ಒಂದು 300-400 ಕೊಡ್ತಾಯಿದ್ರು, ಅದನ್ನು ಉಳಿಸ್ಕೊಳ್ತಾ ಇದ್ದೆ ನಾನು. ಒಂದು ಬಸ್ ಪಾಸ್ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಅದನ್ನು ಒಂದು ವಾರ ಪೂರ್ತಿ ಉಳಿಸ್ಕೊಂಡು ನನ್ನ ತಮ್ಮ ಮತ್ತು ನಮಗೆ ಏನಾದರೂ ಒಂದು ಒಳ್ಳೆ ಊಟ ಕೊಡಿಸ್ಬೇಕಂತ ಇದು ಮಾಡ್ತಾಯಿದ್ದೆ. ಆ ಥರ ಎಲ್ಲ ನೋಡಿ ಬಂದಿದ್ದೀನಿ ನಾನು. ನನಗೆ ಇವಾಗ ಇಷ್ಟು ಜನರ ಪ್ರೀತಿ ಇಷ್ಟೆಲ್ಲ ಸಿಗುವಾಗ ಅವತ್ತು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಇವಾಗ ನೆನಪಾಗಲ್ಲ. ಅದೆಲ್ಲ ಈ ಪ್ರೀತಿಗದು ಆ ಕಷ್ಟ ಸಮ ಆಗಿಬಿಟ್ಟಿದೆ. ಅವಾಗೆಲ್ಲ ಅಷ್ಟು ಕಷ್ಟಪಡದೆ ಹೋಗಿದ್ದಿದ್ರೆ ಮೋಸ್ಟ್ಲಿ ಇವಾಗ ನಾನು ಇಲ್ಲಿ ಬಂದು ನಿಮ್ಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಜೊತೆ ಸಂದರ್ಶನ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಅವತ್ತಿನ ಕಷ್ಟಗಳನ್ನ ಎದುರಿಸಿದ್ದಕ್ಕೆ ಇವತ್ತು ಕೂತಿದ್ದೆ. ಹೌದು, ಎಕ್ಸಾಕ್ಟ್ಲಿ. ಅವತ್ತು ನಾನು ಕಷ್ಟಪಡದೆ ಆಗಿದ್ದಾಯ್ತು ಹೋದ್ರೋಯ್ತು ಅಂತ ಹೇಳಿ ಸುಮ್ಮನೆ ಪ್ಯಾಷನ್ ಥರ ಈ ಒಂದು ಪ್ರೊಫೆಷನ್ನ ತಗೊಂಡು ನಾನು ಬೇರೆ ಏನೋ ಕೆಲಸ ಮಾಡ್ಕೊಂಡಿದ್ದೇನೆಲ್ಲ ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ನಾನು ಇಲ್ಲಿ ಬಂದು ಕೂರ್ತಿರ್ಲಿಲ್ವೇನೋ, ಈ ಸಿನಿಮಾ ನಾನು ಮಾಡ್ತಿದ್ನೋ ಎಲ್ಲೋ ಗೊತ್ತಿಲ್ಲ. ಕ್ವಶನ್ಗೆ ಅಂದರೆ ಹುಡುಗಿ ಸಿಗಲ್ಲ ಸಿಗಲ್ಲ ಅಂತ ಅಷ್ಟೆಲ್ಲ ಕಷ್ಟ ಇದ್ರೂ ಏನಕ್ಕೆ ಬರ್ತೀವಿ ಅಂದರೆ ಇದಕ್ಕೋಸ್ಕರನೇ, ಅಂದರೆ ಈ ಥರದ್ದೊಂದು ಪ್ರೀತಿ ಸಿಗುತ್ತೆ ಜನಗಳಿಗೆ ನಾವು ಸಂಪಾದನೆ ಮಾಡ್ಬೋದು. ಅಂದರೆ ಆರ್ಟಿಸ್ಟ್ ಅನ್ನೋರು ಒಂದು ಅಪ್ರಿಸಿಯೇಷನ್ಗೆ ಎಲ್ಲರೂ ಯಾವ್ಯಾವುದಕ್ಕೂ ಅಡಿಕ್ಟ್ ಆದರೆ ನಾವುಗಳು ಒಂದು ಚಪ್ಪಾಳೆಗೆ ಮತ್ತು ಅಪ್ರಿಸಿಯೇಷನ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಅದು ನಮಗೆಲ್ಲೋ ಒಂದು ಕಡೆ ಓಕೆ ನಾವಿವತ್ತು ಚೆನ್ನಾಗಿ ಮಾಡಿದ್ವಪ್ಪ, ರೆಸ್ಪಾನ್ಸ್ ಹೇಗಿದೆ ಅಂತ ನೋಡೋದೇ ನಮಗೊಂದು ಖುಷಿ. ಹಿಂಗಿದ್ದಾಗ ಅದಕ್ಕೆ ನಾವು ಆ ಒಂದು ಪಾಯಿಂಟಿಗೆ ಬರೋದಕ್ಕೆ ಹಿಂದೆ ಪಡೋವಂಥ ಕಷ್ಟ ತುಂಬಾ ದೊಡ್ಡದು ಸರ್. ಸರ್, ಪಕ್ಕದಲ್ಲೇ ಇಷ್ಟೆಲ್ಲ ಕಥೆಗಳನ್ನ ಇಟ್ಕೊಂಡು ಕರುಣಾಕರದಲ್ಲಿ ಇನ್ನೇನೇನು ಹೇಳಿದ್ದೀರಿ? ಆಲ್ಮೋಸ್ಟ್ ಒಂದು ಕೆಳ ಮಧ್ಯಮ ವರ್ಗ. ಇದು ಕತೆ ಬಂದು ಬರೀ ಲೋ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಲ್ಲ ಸರ್. ಜೀವನ ಅವ್ರವ್ರದ್ದೇ ಆನೆ ಬರ ಇರುವೆ ಬರ ಇದ್ದೇ ಖಂಡಿತ. ಅಂತ ದೊಡ್ಡ ಶ್ರೀಮಂತರುಗಳ ದೇಶ ಬಿಟ್ಟು ಓಡೋಗ ಅಂತ ನಾನು ನೋಡಿದೀವಿ ನಾವು. ಖಂಡಿತ. ಅವ್ರ ಲೆವೆಲಲ್ಲಿ ಕಷ್ಟಗಳನ್ನ ಅನುಭವಿಸಿರ್ತಾರೆ, ನಾವು ನಮ್ಮ ಲೆವೆಲಲ್ಲಿ ಕಷ್ಟಗಳನ್ನ ಅನುಭವಿಸಿರ್ತೀವಿ. ಸೊ ಈ ಥರ ಎಲ್ಲ ಎಲಿಮೆಂಟ್ಸು ಇದೆ. ಬಟ್ ಮೇಜರ್ ಆಗಿ ಏನಂದರೆ ಒಂದು ತಂದೆ ಮತ್ತು ಮಗನ ಬಾಂಧವ್ಯ ಹೇಗಿರಬೇಕು, ಗಂಡ ಹೆಂಡತಿ ಸಂಬಂಧಗಳು ಹೇಗಿರಬೇಕು, ಏನೆಲ್ಲ ಒಂದು ಸ್ಕ್ರ್ಯಾಚ್ ಲೆವೆಲಲ್ಲಿ ಇರೋವನು ಬಂದಾಗ ಅಚಾನಕ್ಕಾಗಿ ಏನೆಲ್ಲ ಸವಾಲುಗಳು ಎದುರಾಗ್ತವೆ, ಅವನು ಅದನ್ನು ನಿಂತು ಫ್ಯಾಮಿಲಿಗೋಸ್ಕರ ಬೆನ್ನಿಂದ ಹೇಗೆ ಹೋರಾಡ್ತಾನೆ ಅನ್ನೋದು ಒಂದು ಕಥೆಗಳು. ಸರ್, ನಾನಿಲ್ಲಿ ಒಂದು ಕೇಳ್ತೀನಿ. ಈ ಸೀನ್ ನೋಡಿರ್ತೀರ? ಎಸ್, ಹೌದು. ನಮ್ಮಪ್ಪ ಹೀರೋ ಆಯಿತಾ? ಇದು ಫಸ್ಟ್ ವಿಲನ್ ಅಂತ ಬರುತ್ತೆ. ಹೌದು. ಆ ಸೀನ್ ಮಾಡಬೇಕಾದ್ರೆ ಏನು ನೆನಪಾಯ್ತು ನಿಮಗೆ? ಒಂದು ತಂದೆ ಆದವರು ಸರ್, ಮನೇಲಿ ವಾತಾವರಣ ಹೇಗಿರುತ್ತೆ ಅಂದರೆ ತಾಯಿ ತುಂಬ ಫ್ರೆಂಡ್ಲಿ ಮಕ್ಕಳ ಜೊತೆ. ಅದಕ್ಕೆ ಮಕ್ಕಳೇನು ಮಾಡ್ತಾರೆ, ಬಿಟ್ಟರೆ ತಾಯಿ ಹತ್ರ ಓಡೋಗ್ತಾ ಇರ್ತಾರೆ. ತಾಯಿ ಒಂದು ಪೋಟ್ರೆ ಮಾಡ್ತಾ ಇರ್ತಾರೆ, ನಿಮ್ಮ ತಂದೆ ತುಂಬ ಸ್ಟ್ರಿಕ್ಟ್, ನಿಮ್ಮ ಅಪ್ಪನಿಗೆ ಗೊತ್ತಾದರೆ ಅನ್ನೋದು. ಅದು ತಂದೆಗೆ ತಂದೆನ ಮೈಂಡ್ ಸೆಟ್ ಹೆಂಗಿರ್ತದೆ ಅಂದರೆ ಮಕ್ಕಳುಗಳಿಗೆ, ಹೌದು ನಮ್ಮ ತಂದೆ ತುಂಬ ಸ್ಟ್ರಿಕ್ಟು, ನಮ್ಮಪ್ಪ ಒಂಥರ ವಿಲನ್ ಥರನೇ ನೋಡ್ತಾ ಇರ್ತಾರೆ ಮಕ್ಕಳು. ನಿಜ ಅದು, ಖಂಡಿತ. ಅದಕ್ಕೆ ಅವನು ಅದು ಹೇಳ್ತಾನೆ. ಒಂದು ಹಂತ ಬರುತ್ತಲ್ಲ ಸರ್, ನಮ್ಮದು ಒಂದು ಫ್ಯಾಂಟಸಿ ವರ್ಡ್ ಮುಗೀತದೆ ನೋಡಿ, ಕಾಲೇಜು ಇನ್ನೊಂದು ಮತ್ತೊಂದೆಲ್ಲ ಮುಗಿದು ನಿಜವಾದ ಬದುಕು ಸ್ಟಾರ್ಟ್ ಆಗುತ್ತೆ ಮನುಷ್ಯನಿಗೆ. ಬೀದಿಯಲ್ಲಿ ಸ್ಟಾರ್ಟ್ ಆಗ್ತಾನೆ, 10 ಕೆಲಸ ಚೇಂಜ್ ಮಾಡ್ತಾನೆ. ನಾವು ಮನೆಯಲ್ಲಿ ಬೆಳೆಸಿರ್ತಾರೆ, ಒಂದು ನೋವಾದ್ರೂ ಪಾಪ ಆಗಬಾರ್ದು, ಕಾಣಿಸ್ಬಾರ್ದು ಅಂತ. ಈ ಕಾಣಿಸ್ದೇ ಬೆಳೆಸಿರ್ತಾರಲ್ಲ, ಅದೆಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಆಚೆ. ಆಗ ಅವನಿಗೆ ವಾಸ್ತವ ಅರಿವಾದಾಗ ನನ್ನ ತಂದೆ ಏನು ಮಾಡ್ತಿದ್ರು ಅಂತ ಗೊತ್ತಾದಾಗ ಆ ವಿಲನ್ ಅನ್ನೋದು ಶೇಡೋಗಿ ನಮ್ಮಪ್ಪ ನಿಜವಾದ ಹೀರೋ, ನಾನು ಇಷ್ಟು ಏಜ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಏಜಲ್ಲಿ ನನ್ನ ತಂದೆ ಎಲ್ಲ ಮಾಡಿದ್ರು ಅನ್ನೋದು ಬರುತ್ತೆ ಅಲ್ಲ, ಅದು ನನಗೆ ನೆನಪಾಯಿತು. ಬಿಕಾಸ್ ನನ್ನ ಲೈಫಲ್ಲಿ ಅವ್ರು ನನಗೆ ಹೀರೋನೇ. ಯಾಕಂದರೆ ನಮ್ಮನ್ನು ಕೂಲಿನಲ್ಲಿ ಮಾಡಿ ಸಾಕಿರೋಂಥ ವ್ಯಕ್ತಿ ಅವರು. ಸೊ ಅವ್ರು ಯಾವ ಹೊತ್ತು ನಮಗೆ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಅವ್ರು ಡಿಸೈಡ್ ಮಾಡಿದ್ದಕ್ಕೆ ನಾವಿಲ್ಲಿ ಕೂತಿರೋದು. ನಾವಿದ್ದಂಗೆ ಸಾಕು, ಹೆಂಗೋ ದೇವರು ಇದ್ದಂಗೆ ಹೋಗ್ಲಿ ಅಂದಿದ್ರೆ ನಾವೆಲ್ಲ ಎಲ್ಲಿರ್ತಿದ್ದೆ ಸರ್. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನಿದೆ? ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀನಿ. ಓಕೆ. ಒಂದು ಚಿಕ್ಕ ಪಾತ್ರ ಅನ್ನೋದಕ್ಕಿಂತ ಸುಮ್ಮನೆ ಒಂದು ಮಾಡಿದ್ದೀನಿ ಅಷ್ಟೇ, ಫ್ರೆಂಡ್ಲಿಯಾಗಿ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ.
ಸರ್ ಡಿಪಾರ್ಟ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲದರಲ್ಲೂ ಕೆಲಸ ಮಾಡಿದ್ದಾರೆ ಓಕೆ ಸರ್. ನಮ್ಮ ಟೀಮಲ್ಲಿ ಇಂಥವ್ರು ಈಗ ಇವರು ಇದ್ದಾರೆ, ಮತ್ತೆ ನಮ್ಮ ಜಾನ್ ಅಂತ ಇದ್ದಾರೆ, ಎಕ್ಸಾಕ್ಟ್ಲಿ ನಾನು ಅದೇ ಹೇಳಕ್ ಬಂದೆ. ಓಕೆ ಕಂಪೋಸ್ ಮಾಡಿದ್ದಾರೆ, ಲಿರಿಕ್ಸ್ ಬರ್ದಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ಏನ್ ಕೆಲಸ ಎಂತ ಇಲ್ಲ. ಈಗ ಇವತ್ತು ಸೆಟ್ ವರ್ಕ್ ಮಾಡ್ಬೇಕು, ಅವ್ರು ಬಂದಿಲ್ಲ ಮಾಡ್ತೀವಿ ನಾವು. ಓಕೆ ನನಗೆ ಇವತ್ತು ಫುಡ್ ತರಬೇಕು, ಓಕೆ. ಇವಾಗ ಇನ್ನೊಬ್ಬ ನಮ್ಮ ಕೋ ಪ್ರೊಡ್ಯೂಸರ್ ಶ್ರೀಕಾಂತ್ ಅಂತ ನನ್ನ ಫ್ರೆಂಡ್ ಆತ ಹಿಂಗಿತ್ತು ಪ್ರೊಡ್ಯೂಸರ್ ಆದ್ರೂ ಕ್ಯಾಂಟೀನ್ಗಳಿಗೆ ಮೆಸ್ಗಳಿಗೆ ಹೋಗಿ ಊಟ ತಗೊಂಡು ಬಂದು ಎಲ್ಲರಿಗೂ ಬಡಿಸೋರು, ಕೊನೆ ಊಟ ಮಾಡ್ತಿದ್ರು. ನಾನೊಂದು ಕಣ್ಣಲ್ಲಿ ಫಸ್ಟ್ ಎಲ್ಲ ನೋಡು, ಆಮೇಲೆ ತಲೆ ಕೆಡ್ಸ್ಕೊಬಿಟ್ಟು ಫಸ್ಟ್ ನಾ ಇದ್ದೀನಿ ನಿಂತ್ಕೊಂಡು ಎಲ್ಲರಿಗೂ ಬಡಿಸಿ ಖಾಲಿ ಆದರೆ ಆಮೇಲೆ ಹೋಗಿ ಅವ್ನು ಹೊರಗಡೆ ಊಟ ಮಾಡ್ಕೊ ಬರ್ತಿದ್ದ. ಓಕೆ ಅಂದರೆ ಒಂದು ಟೀಮು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸರ್, ಎಲ್ಲರೂ ಕೆಲಸ ಮಾಡಿದ್ದಾರೆ. ಮೇಡಮ್, ನಿಮಗೆ ಈ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟವಾದ ಹಾಡು ಯಾವುದು? ಇಷ್ಟವಾದ ಹಾಡು ನಾನು ಅವ್ರದ್ದು ನನಗೆ ತುಂಬಾ ಇಷ್ಟ ಸಾಂಗ್ ಅದು. ರಫ್ ಟ್ರ್ಯಾಕ್ ನಾನೇ ಹಾಡಿದ್ದೆ. ಓಕೆ ಅದಾದ್ಮೇಲೆ ಅನುರಾಧ ಮ್ಯಾಮ್ ಕೈಲಿ ಹಾಡ್ಸಿದ್ರು. ಈ ಸಾಂಗ್ ಶೂಟ್ ಆಗಿದ್ದೆಲ್ಲ ನಾನು ಹಾಡಿದ್ದ ಇದ್ರಲ್ಲೇನೆ. ಸೊ ಅದು ತಲೆಯಲ್ಲಿ ಒಂಥರ ಕೂತ್ಬಿಟ್ಟಿದೆ, ಪದೇ 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 ಕೇಳಿ ಕೇಳಿ ಕೇಳಿ. ಸೊ ನನಗೆ ತುಂಬಾ ಇಷ್ಟ. ಒಂದು 4 ಲೈನ್ ಬಿಡಿ, ನೀವೇ ಹೇಳಿದ್ದೀರಿ ಅಂದಮೇಲೆ ಏನಕ್ಕೆ ಒಂದು 4 ಲೈನ್ ಬಿಡಿ ಇರಲಿಲ್ಲ. ಇಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ ಇವ್ರ ಬಗ್ಗೆ ಒಂದು ಸ್ವಲ್ಪ ಸರ್ಚ್ ಮಾಡಿದ್ದೀನಿ ಸರ್, ಬಟ್ ಅದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸಿನಿಮಾ ಮಾತ್ರ ಹೇಳಿದಲ್ಲ ನಿಮಗಲ್ಲಿ. ನನ್ನನ್ನೇ ಮರೆತೇ ನಿನ್ನಿಂದಲೇ ನೀ ಸೆಳೆದೆ ನಿನ್ನ ಕಣ್ಣಿನಲೇ ನೀ ಕೊಡುವ ಪ್ರೀತಿ ಸಾಕಲ್ಲವೇ ನೀ ಸನಿಹ ಬಂದರೆ ತುಸು ನಾಚುವೆ ಕುಣಿದಾಡಿದೆ ಹೃದಯ ನಿನ್ನೊಂದಿಗೆ ಗೆಳೆಯ ನಿನ್ನ ಮೇಲೆ ನನ್ನ ಪ್ರಾಣ ಮುಡಿಪಾಗಿ ಇಟ್ಟಿರುವೆ ಉಸಿರಾಗಿ ಕಾಡಿರುವೆ ಒಂದೇ ಒಂದು ಬಾರಿ ಹತ್ತಿರ ಬಾಯ ಜಮಾನ ನನ್ನನ್ನೇ ಮರೆತೇ ನಿನ್ನಿಂದಲೇ ನೀ ಸೆಳೆದೆ ನಿನ್ನ ಕಣ್ಣಿನಲೇ. ವಾವ್, ಥ್ಯಾಂಕ್ ಯು. ಆದರೆ ಒಂದು ಪ್ರಶ್ನೆ, ಆಡ್ಬೇಕಾದ್ರೆ ಯಾರು ನೆನೆಸ್ಕೊಂಡು ಆಡ್ತಿದ್ರಿ ಅಂತ? ಇಲ್ಲ, ಇದು ವಾಯ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನನ್ನ ವಾಯ್ಸ್ ಹಾಳಾಗಿದೆ. ಇಲ್ಲ, ನಾವೇನೋ ಬೇರೆ ಹೌದು, ನೀವು ಬೇರೆ ಏನೋ ಕೇಳಿದ್ರಿ ಅಂತ ನನ್ಗೆ ಗೊತ್ತು, ಬಟ್ ನಾವು ಬೇರೆ ಏನೋ ಇಮೇಜ್ಗೆ ಹೋಗ್ಬಿಟ್ಟಿದ್ವಿ. ಇಲ್ಲಿ ಪಾಪ ನಾಚ್ಕೊಬಿಟ್ಟು ಹೇಳಿ, ನಾವು ಯಾರಿಗೂ ಹೇಳಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಇಲ್ಲ, ಅದೇ ಯಾರ ಕರುಣಾಕರನ ಬಗ್ಗೆ ಏನು ಹೇಳ್ತೀರಿ? ಕರುಣಾಕರ ಅವರು ಯಾವುದೋ ಒಂದು ಮದುವೆ ಪ್ರೋಗ್ರಾಮ್ಗೆ ಹೋಗಿದ್ದಾರೆ. ಸೊ ಪದೇ ಪದೇ ಮೆಸೇಜಸ್ ಬರ್ತಿದೆ, ಕಾಲ್ ಬರ್ತಿದೆ, ರಿಸೀವ್ ಮಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಸೊ ಈ ಸಾಂಗು ಇವಾಗ ಈ ಇದಕ್ಕೆ ಅಂದರೆ ಈ ಸಮಯಕ್ಕೆ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಸರ್, ನೀವು ಈ ಸಾಂಗ್ ಕೇಳಿದ್ರಿ ಅಲ್ವಾ? ಹೌದು. ನಿಮ್ಮ ಬ್ಯಾಕ್ಗ್ರೌಂಡ್ ಏನಾರು ನೆನಪುಗಳಾಗಿತ್ತು ಬರ್ತಿದ್ದ ಏನು? ಇಲ್ಲ, ಇದನ್ನ ರಾಘವೇಂದ್ರ ಕುಡಿಬೆಳೆಗಳ ಅಂತ ಬರ್ದಿರೋದು ಅವರು. ಅದನ್ನು ಅವ್ರಿಗೆ ಕೇಳಬೇಕಷ್ಟೇ. ಬಟ್ ಈ ಸಾಂಗ್ ನಮ್ಮ ಸಿನಿಮಾ ಒಂದು ಸ್ಟ್ರೆಂತ್ ಸರ್. ತುಂಬ ಫೀಮೇಲ್ಸ್ ತುಂಬ ಇಷ್ಟಪಟ್ಟಿದ್ದಾರೆ ಹೆಣ್ಮಕ್ಳೆಲ್ಲ ಈ ಸಾಂಗನ್ನು. ಚೆನ್ನಾಗೂ ಇದೆ, ಪಿಕ್ಚರೈಸೇಷನ್ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಡಿಮ್ಯಾಂಡ್ ಅದು ನಾನು ಮೈಸೂರಲ್ಲೇ ಮಾಡಬೇಕು ಅಂತೇಳಿ ನಮ್ಮೂರು ಹೇಳಿ ಅಲ್ಲೂ ಮಾಡಿಸಿದ್ದು ಅದನ್ನು. ನಿಮ್ದು ಯಾವ ಊರು ಮೇಡಮ್? ನಿಮ್ಮದು ಬೆಂಗಳೂರು? ನಮ್ಮದು ಬಿಜಾಪುರ. ಬಿಜಾಪುರ. ಸರ್, ತಮ್ಮದು? ಕೊಡಗು, ಸುಮಾರು. ಓಕೆ, ಈಗ ಮೇಜರಾಗಿ ಕರುಣಾಕರನ ನಮ್ಮ ಜನ ಯಾಕೆ ನೋಡಬೇಕು ಅಂತ ನಿಮ್ಮ ಲೈನಲ್ಲಿ ಹೇಳ್ತೀರಿ? ಕರುಣಾಕರ ಬಂದು ನಾವು ಅವಾಗಲಿಂದ ಮಾತಾಡಿದ್ವಿ. ಒಂದು ನಿಜ ಜೀವನದ ಆಧಾರಿತದ ಮೇಲೆ ಮಾಡಿರುವಂಥ ಸ್ಟೋರಿ ಇದು. ಸೊ ಎಲ್ಲರಿಗೂ ಕೂಡ ತುಂಬಾ ಹತ್ತಿರವಾಗಿರುವಂಥ ಸ್ಟೋರಿ, ಎಲ್ರಿಗೂ ಇಷ್ಟ ಆಗುವಂಥ ಸ್ಟೋರಿ. ಪ್ರತಿಯೊಂದು ಕ್ಯಾರೆಕ್ಟರ್ನೂ ನೀವು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಡೆ ನೋಡಿರ್ತೀರಿ. ಸೊ ಅಷ್ಟು ಹತ್ತಿರವಾಗಿದೆ. ಆ್ಯಂಡ್ ನನ್ನ ಪಾತ್ರ ಅಂತ ಬಂದಾಗ ನನ್ನದು ಒಂದು ತಾಯಿ ಪಾತ್ರ.
ತುಂಬ ವೇಟೇಜ್ ಇರುವಂಥ ಪಾತ್ರ ಇದಾಗಿದೆ. ಸೊ ತಮ್ಮೆಲ್ಲರಿಗೂ ಒಂದು ಪ್ಯಾಕೇಜ್ ಅಂತ ಅಂದರೆ ಒಂದು ಮನೋರಂಜನೆಯನ್ನು ಕೊಡುವಂಥ ಸಿನಿಮಾ ಇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಇದನ್ನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ, ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಇವಾಗಿನ ಕಾಲದಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ಸ್ವಲ್ಪ ಕಮ್ಮಿ. ಮಕ್ಕಳ ಚಿತ್ರ ಬಂದಾಗ ಕೊಡ್ತಾರೆ, ಬಟ್ ಯು ಸಿಗೋದು ಸ್ವಲ್ಪ ಕಮ್ಮಿನೇ. ಅಂಥದ್ರಲ್ಲಿ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ವಿ ಆರ್ ಸೋ ಪ್ರೌಡ್ ಆಫ್ ದ್ಯಾಟ್. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಯಾರು ಬೇಕಾದರೂ ನೋಡುವಂಥ ಸಿನಿಮಾ ಇದು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರೂ ಕೂಡ ಏಪ್ರಿಲ್ 3ನೇ ತಾರೀಕು ನಮ್ಮ ಸಿನಿಮಾವನ್ನು ಥಿಯೇಟರ್ಗೆ ಬಂದು ನೋಡಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ. ಓಕೆ ಮ್ಯಾಮ್. ಸರ್ ತಮಗೂ ಅದೇ ಪ್ರಶ್ನೆ. ಸಿನಿಮಾ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಎಲ್ಲರಿಗೂ ಇರುತ್ತೆ. ಬಟ್ ಅದನ್ನು ಅಚೀವ್ಮೆಂಟ್ ಮಾಡೋದು ಎಲ್ಲೋ ಕೆಲವರು ಮಾಡ್ತಾರೆ, ಕೆಲವರು ಎಷ್ಟೋ ಕಮಿಟ್ಮೆಂಟ್ಗಳಿಂದ ಬಿಟ್ಟು ಹೋಗ್ಬಿಡ್ತಾರೆ. ಇವತ್ತು ಒಂದು ಕರುಣಾಕರ ಅಂತ ಏನು ಮಾಡಿದ್ವಿ ಟೀಮು, ಇದೆಲ್ಲೋ ನೆನ್ನೆ ಮೊನ್ನೆ ಬಂದು ಜಾಕ್ಪಾಟಲ್ಲಿ ಮಾಡಿದಂಥ ಸಿನಿಮಾ ಅಲ್ಲ. ಪ್ರೊಡ್ಯೂಸರ್ ಆಗಿ ನಾವು ಎಷ್ಟೋ ವರ್ಷ ಸ್ಟ್ರಗಲ್ ಆಗಿ ಇಲ್ಲಿ ಬಂದು ನಿಂತಿದ್ದೀವಿ. ಹಾಗೆ ಆರ್ಟಿಸ್ಟ್ಗಳಾಗಿ ಎಷ್ಟೋ, ಈಗ ನಮ್ಮ ಸಿನಿಮಾ ಹೀರೋ ಇರ್ಬೋದು, ಅವರೇ ಹೇಳಿದ್ರು 22 ವರ್ಷದವ್ರದ್ದು ಸ್ಟ್ರಗಲ್ ಇದು ಅವ್ರ ಸಿನಿಮಾ. 22ನೇ ವರ್ಷಕ್ಕೆ ಅವರು ಒಬ್ಬ ನಾಯಕ ನಟ ಆ್ಯಂಡ್ ಫುಲ್ ಟೈಮ್ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಏನಂದರೆ ಈ ಸಿನಿಮಾನ ನೀವು ನೋಡಿ ಕೈ ಹಿಡಿದ್ರೆ ಇನ್ನೂ 4 ಸಿನಿಮಾ ಮಾಡಲಿಕ್ಕೆ ನಮ್ಮಂಥವ್ರಿಗೂ ಆಸಕ್ತಿ ಬರುತ್ತೆ. ನನ್ನ ನೋಡಿ ಇನ್ನೂ 4 ಜನ ಮುಂದೆ ಬರ್ತಾರೆ. ಆರ್ಟಿಸ್ಟ್ ಆಗಬೇಕು, ಡೈರೆಕ್ಟರ್ ಮಾಡಬೇಕು, ಅಥವಾ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ವೇಳೆ ನೀವು ಎಲ್ಲರಂತಂಗೆ ಬಂದಂಥ ಸಿನಿಮಾ ಇದು ಒಂದು ಅಂತೇಳಿ ಕೈ ಬಿಟ್ಟರೆ ಆ ಆಸೆಗಳೆಲ್ಲ ಮಣ್ಪಾಲಾಗ್ಬಿಡುತ್ತೆ. ಸೊ ಸಿನಿಮಾ ನಿಮಗೆಲ್ಲೂ ಮೋಸ ಮಾಡೋಲ್ಲ. ನೀವು ಕೊಟ್ಟಿದ್ದ ದುಡ್ಡಿಗೆ 100% ಎಂಟರ್ಟೈನ್ ಅಂತೂ ಮಾಡೇ ಮಾಡುತ್ತೆ ಸಿನಿಮಾ. ಸೊ ಸಿನಿಮಾನ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಹೇಳಿ ನಿಮ್ದೇ ಇಲ್ಲಿ ಕಥೆ ಹೇಳ್ತಾ ಇದ್ದೀವಿ. ಇಲ್ಲಿ ನಾರ್ಮಲ್ ಆಗಿ ಇವಾಗ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ, ಬಟ್ ನಾವು ಕಷ್ಟಪಟ್ಟು ಮಾಡಿದ ಜೊತೆಗೆ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಸೊ ಈ ಕತೆ ಬಂದ್ಬಿಟ್ಟು ಪಕ್ಕಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂದರೆ ಬರೀ ನಾಟ್ ಓನ್ಲಿ ನಾವು ಬರೀ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆ ಗೋಲ್ಗಳಿಟ್ಟಿಲ್ಲ, ಖುಷಿ ಇದೆ ಇದರಲ್ಲಿ. ಸಿನಿಮಾದಲ್ಲಿ ತುಂಬ ಖುಷಿಯಿಂದ ನೋಡೋಂಥ ಸಿನಿಮಾ, ಫ್ಯಾಮಿಲಿ ಸಮೇತ ನೋಡೋಂಥ ಸಿನಿಮಾ. ಅಂದರೆ ಈಗ ನಾರ್ಮಲಾಗಿ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರು ಅಜ್ಜಿ ತಾತನವ್ರು ನೋಡೋಂಥ ಒಂದು ಸಿನಿಮಾ. ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟ್ರಿಗೆ ಬಂದು ನೋಡೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿದಾಗ ಸರ್ ಡೆಫಿನೆಟ್ಲಿ ಗಂಡಾದವ್ರು ಹೆಂಡತಿ ಮುಖ ನೋಡ್ತಾರೆ. ತಂದೆ ಇದ್ದರಂತೂ ಡೆಫಿನೆಟ್ಲಿ ತಂದೆ ನೆನ್ಸ್ಕೊಳ್ತಾರೆ. ಇಲ್ಲ ತಂದೆ ಜೊತೆ ಬಂದಿದ್ರೆ ತನ್ನ ತಂದೆನ ಕಾಣ್ತಾರೆ. ಅಲ್ಲಿ ನನ್ನ ತಂದೆ ಈ ಸ್ಯಾಕ್ರಿಫೈಸ್ ಮಾಡಿರ್ಬೋದಲ್ವ ಈ ಥರ ನಮ್ಮ ಬೆನ್ನಿಂದೆ ಅನ್ನೋದು ಕಾಣುತ್ತೆ ಸಿನಿಮಾ. ಕೊನೆಯದಾಗಿ ನಾನು ಹೇಳ್ಬಿಡ್ತೀನಿ, ನಿಮ್ಮದು ಅಭಿಪ್ರಾಯ ಹೇಳಿ ಸರ್. ನಮ್ದೆಲ್ಲ ಮಾಮೂಲಿ ಏನಾದ್ರು ಹೇಳಿ. ಯಾಕೆ ಒಂದು ಫೋಟೋ ತೋರಿಸ್ತಾ ಹೇಳಿ. ನಿಮ್ಮ ಮಗ ಅದು ಕನೆಕ್ಟ್ ಆಗಿರೋದು ಇಲ್ಲ, ನಾನು ನಮ್ಮ ಅಪ್ಪನಿಗೆ ಹೇಳ್ತಿದ್ದೆ ಓಕೆ KD ಅಂತ. KD ಈಗೇನು ಹೇಳ್ತಾರೆ ಸರ್ ನಿಮ್ಮ ತಂದೆ ಬಗ್ಗೆ? ಅದು ನೀವು ಹೇಳಿದ್ರಲ್ಲ, ಒಂದು ಲೇಯರ್ ಬದಲಾಗ್ತಾ ನಮ್ಮ ಅನುಭವಗಳು ನಮ್ಗೆ ಹೊಡೆಯೋಕ್ಕೆ ಶುರುವಾದಾಗ ಆಗ ಇದು ಹಿಂಗಿರ್ಬೋದಿತ್ತೇನೋ, ಅದಕ್ಕೆ ಅವ್ರು ಹಂಗೆ ಆಡ್ತಿದ್ರೇನೋ. ಈಗ ಎಲ್ಲರ ಬದುಕಿನಲ್ಲೂ ಒಂದೊಂದು ಸತ್ಯಗಳು ನಡೆಯುತ್ತೆ. ಹೌದು, ಆಯಿತಾ? ಬೇಕಾದ್ರೆ ನಾನು ಒಂದು ಫೋನ್ ಮಾಡ್ಬಿಟ್ಟು ನನ್ನ ತಂಗಿ ಕೇಳ್ತೀನಿ, KD ಮಗಳೇ ಅಂತೀನಿ. ಇವತ್ತಿಗೂ ನಾನು ಕರೆಯೋದು ಹಂಗೆ KD ಮಗಳೇ ಅಂತಾನೆ ನನ್ನ ತಂಗಿ ಕರೆಯೋದು ನಾನು. ಅರ್ಥ ಆಯ್ತಾ? ಅವೆಲ್ಲವೂ ನನ್ನನ್ನು ಒಂದು ಸ್ವಲ್ಪ ನಿಮ್ಮ ಜೊತೆಲಿ ಜಾಸ್ತಿ ಭಾವುಕನಾಗಿಸ್ತು. ಅದಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವೆಲ್ಲ ಅನುಭವಗಳಿರ್ತಾವಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ, ಅದು ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಗೊತ್ತಿಲ್ಲ. ನಮ್ಮ ಜೊತೆ ಮಾತಾಡಿ ಜನರಲ್ಲಾಗಿ ಮಾತಾಡಿದ್ದೀವಿ, ಆಯಿತಾ? ತೀರಾ ಜನರಲ್ಲಾಗಿ ಮಾತಾಡಿದ್ದೀವಿ. ನಿಮ್ಗೇನು ಅನ್ನಿಸ್ತು ಗೊತ್ತಿಲ್ಲ. ಒಂದು ನಮ್ಮ ಕಡೆಯಿಂದ ಸರ್, ನೀವು ಹೇಳಿದ್ರಿ KD ಅಂತ ಹೇಳಿದ್ರಿ ಅಂತ, ನೀವು ನಿಮ್ಮ ತಂದೆ ಬಗ್ಗೆ ಏನಾದ್ರು ನಿಮ್ಮ ತಂದೆಗೆ ಹೇಳೋದಿದ್ರೆ ಅದನ್ನು ಚೇಂಜ್ ಮಾಡಿ ಹೇಳಿದ್ರೆ ಏನು ಹೇಳ್ತೀರಿ? ಹೇಳ್ಬಿಡಿ ಸರ್. ಸರ್, ನಿಮಗೆ ಈಗ ಹೇಳಿದ್ರಲ್ವಾ, ನಮ್ಮಪ್ಪ ನಂಗೆ ಅದು ಕೊಡಿಸ್ತಿರ್ಲಿಲ್ಲ ಅಂತ. ಖಂಡಿತ ಅನ್ನಿಸ್ತಿದ್ದು ಸತ್ಯ. ಇವಾಗೆಲ್ಲೋ ಏನೂ ಬೇಡ, ಅದಕ್ಕೆ ನಂದೇ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಲೈವ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನನ್ನ ಮಗಳು ಬೇರೆ ಕಡೆ ಓದ್ತಾ ಇದ್ದಾಳೆ. ಅವಳು ಹೇಳ್ದು, ಅಪ್ಪ ಹುಷಾರಿಲ್ಲ, ಒಂದು 1000 ರೂಪಾಯಿ ಅಮೌಂಟ್ ಹಾಕ್ಕೊಂಡ್ರು. ಚೆಕ್ ಮಾಡಿದೆ, ಮಿನಿಮಮ್ ಬ್ಯಾಲೆನ್ಸ್ ಇತ್ತು. ಆ ಥರದ್ದು ಯಾವೂ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಜೀವನದಲ್ಲಿ ಬೇರೆ ಏನು ಮಾಡಿರ್ತಾರೆ ನಮಗೆ, ಅವಾಗ ನಮ್ಗೆ ಕಂಡಿರಲ್ಲ ಅದು. ಆಗ ನಾವು ಆಡ್ಕೋತಿದ್ದೋ, ನನಗೂ ಒಂದೇ ಥರ ಹೊಲಿಸ್ತಾ, ನಮ್ಮ ಅಪ್ಪನಿಗೂ ಒಂದೇ, ನನ್ನ ತಮ್ಮನಿಗೂ, ಇಬ್ರಿಗೂ ಒಂದೇ ಥರ ಡ್ರೆಸ್ಸು. ಒಂದು ತಂದ್ಬಿಡೋದು ಮೇಡಮ್, ಇಬ್ರಿಗೂ ಒಂದೇ ಥರ ಆಡ್ಕೋತಿದ್ವಿ ಆಗ. ಬಟ್ ಇವತ್ತಿನ ದಿನ ಅನಿಸುತ್ತೆ, ಹೌದಲ್ವಾ?
ಆಗ ನಾವು ಅನ್ಕೊತಿದ್ದೀವಿ ನಾನು 500 ರೂಪಾಯಿ ನಮ್ಮ ಅಪ್ಪನ ಹತ್ರ ನಾಟಕ ಮಾಡ್ತಾನೆ ಅಂತ. ಇಟ್ ಇಸ್ ಫ್ಯಾಕ್ಟ್. ಹೌದು. ಬಟ್ ಇವತ್ತು ಅನಿಸುತ್ತೆ ಹೌದಲ್ವಾ, ಇವೆಲ್ಲವೂ ನೆನಪಾಗ್ತವೆ. ಸರ್ ಕೊನೆಯದಾಗಿ ನಿಮ್ಮ 3 ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನಾನು ನಿಮ್ಮ ಸಿನಿಮಾವನ್ನು ಈಗ ಒಂದು ಟ್ರೈನ್ ಹೋಗ್ತಾ ಇದೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಜೀವನದಲ್ಲಿ ಒಂದು ಟ್ರೈನ್ ಹೋಗ್ತಾ ಇದೆ, ಆ 2 ಗಾಲಿ ಕರೆಕ್ಟಾಗಿದ್ದರೆ ಮಾತ್ರ ಟ್ರೈನ್ ಹೋಗುತ್ತೆ. ನಿಜ ಒಂದು ಏರುಪೇರಾದರೂ ಇಡೀ ಟ್ರೈನು ಸಫರ್ ಪಡುತ್ತೆ. ನಿಜ. ಹಾಗೆ ನಿಮ್ಮ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು 2 ಪಾಯಿಂಟ್ನ ನೀವು ಹೇಳ್ಬೋದು 3 ಜನ? ಅಂದರೆ ಪಾಸಿಟಿವಾ ಅಥವಾ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸರ್ ಈಗ ಹೇಳಿದ್ನಲ್ಲ ನಿಮಗೆ 2 ಅಕ್ಸೆಪ್ಟಬಲ್ಲೇ. ಅದು ಇವತ್ತು ಅಕ್ಸೆಪ್ಟ್ ಆಗಲ್ಲ, ನಾಳೆಗಾರ ಅಕ್ಸೆಪ್ಟ್ ಆಗುತ್ತದು. ಹೌದು. ಇವತ್ತು ನಮ್ಗೆ ತಪ್ಪು ಅನಿಸಿದ್ದು ನಾಳೆಗೆ ಸರಿ ಅನ್ನಿಸ್ಬೋದು, ಇವತ್ತು ಸರಿ ಅನಿಸಿದ್ದು ನಾಳೆ ತಪ್ಪು ಅನ್ನಿಸ್ಬೋದು. ಹಾಗೆ ನಿಮ್ಮ ಸಿನಿಮಾದಲ್ಲಿ ಏನಿದೆ ನೀವು ಹೇಳಿ ಮೇಡಮ್. ಇಲ್ಲ, ನೀವು ಫಸ್ಟ್ ಹೇಳಿ ಸರ್. ಪ್ರಶ್ನೆ ಅರ್ಥ ಆಯ್ತಾ ಹೋಗ್ಲಿ? ಸಿನಿಮಾದ ಜರ್ನಿ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್. ಈಗ ಸರ್ ಸಿನಿಮಾ ಮಾಡ್ತಾ ಇರ್ತೀರಿ, ಮಧ್ಯೆ ಏನೋ ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದು ಏನಾದರೂ ಆಯ್ತಾ? ನನಗೆ ಆ ಥರದ್ದೇನೂ ಆಗಿಲ್ಲ ಸರ್, ಮಾತಾಡಿ ನಾನು ಅವನ್ ಮಾತಾಡ್ತೀನಿ. ಸಿನಿಮಾ ಜರ್ನಿಯಲ್ಲಿ ಸರ್ ನಾವು ಆಸ್ ಎ ಪ್ರೊಡ್ಯೂಸರ್ ಸಿನಿಮಾಗೆ ನಾವೆಲ್ಲೂ ಕೊರತೆ ಮಾಡಿಲ್ಲ ಸರ್. ಅದು ಆನ್ ಸ್ಕ್ರೀನ್ ಇರ್ಬೋದು, ಆಫ್ ಸ್ಕ್ರೀನ್ ಇರ್ಬೋದು, ನಾವು ಮಾಡಿದ್ದೀವಿ. ಕೆಲವೊಂದು ಮಾತುಗಳು ಬರೋದು ಹೋಗೋದು ಸಹಜ. ಬಟ್ ನನಗೊಂದು ಮಾತು ಹೇಳಿದ್ರು ನನಗೊಬ್ಬರು, ನೀನು ಸಿನಿಮಾ ಮಾಡಿದ ಮೇಲೆ ನಿನಗೆ ಫಸ್ಟ್ ಕೈ ಕೊಡೋದು ನಿನ್ನ ಫಸ್ಟ್ ಸರ್ಕಲ್ಲು. ಡಿಪೆಂಡ್ ಆಗೋಣ. ಡೆಫಿನೆಟ್ಲಿ ಹೇಳ್ತೀನಿ, ನನ್ನ ಮೊದಲನೇ ಸರ್ಕಲ್ ಏನಿದೆ ಅವ್ರು ಯಾರು ತಿರುಗೂ ನೋಡಿಲ್ಲ. ಓಕೆ, ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ಅದು ನಿಜವಾಗ್ಲೂ ಅಂತ ಅನ್ನಿಸ್ತು ನನಗೆ. ಮೇಡಮ್ ತಮಗೇನು ಅನಿಸಿದೆ? ಸರ್, ನಾನು ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಸೊ ನನಗೆ ಪ್ರೊಡಕ್ಷನ್ ವೈಸು ಆ್ಯಂಡ್ ಈ ಇದ್ರ ಬಗ್ಗೆ ಮಾತಾಡೋದಾದ್ರೆ ನನಗೆ ಅವ್ರ ಕಡೆಯಿಂದ ಆಗಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಹೇಳ್ತಲ್ಲ, ಸಿನಿಮಾ ನೀವು ಒಪ್ಕೊಂಡಿದ್ದೀರಾ, ಅದು ಅವ್ರ ಪ್ರಾಜೆಕ್ಟ್. ಯಾಕಂದ್ರೆ ಪ್ರೊಡ್ಯೂಸರ್ ಆಗಿ ಅವ್ರು ಹೇಳಿದ್ದಾರೆ, ನೀವು ಸಿನಿಮಾ ಒಪ್ಕೊಂಡಿದ್ದೀರಾ. ಸಿನಿಮಾ ಒಪ್ಕೊಂಡ್ಮೇಲೆ ನಿಮ್ಗೆ ಅನಿಸಿರ್ಬೇಕು, ಇಲ್ಲ ಇದು ನಾನು ಒಪ್ಕೊಂಡಿದ್ದು ಸರಿ, ಇಲ್ಲ ಒಪ್ಕೊಳ್ದೇ ಇದ್ರೆ ಚೆನ್ನಾಗಿರ್ತಿತ್ತು. ಈ ಥರದ್ದು ಯಾವ್ದಾದ್ರು ಅಳಿಗಳು ತಪ್ಪಿದೆಯಾ, ಇಲ್ಲ ಕರೆಕ್ಟ್ ಅಳಿಗಳ ಮೇಲೆ ಹೋಗಿದ್ದೀರಾ, ಇಲ್ಲ ಇನ್ನೂ ಜಾಸ್ತಿ ಖುಷಿಯಾಗಿದೆಯಾ? ಇಲ್ಲ, ಅದು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ವಿ. ಬಟ್ ಸಾರಿ ಟು ಸೇ ದಿಸ್, ಡಬಲ್ ಕಾಲ್ ಶೀಟ್ ಆದಾಗ ಯಾಕಾದ್ರೂ ಒಪ್ಕೊಂಡಪ್ಪ ಇದನ್ನ. ಡಬಲ್ ಕಾಲ್ ಶೀಟ್ ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆದರೆ ಮಾರನೇ ದಿನ 6 ಗಂಟೆವರೆಗೂ ನಾವು ಶೂಟ್ ಮಾಡ್ತಿದ್ವಿ. ಒಂದೊಂದ್ಸಲ ಅಂದರೆ ಒಂದು 3 ಡೇಸೋ 4 ಡೇಸೋ ನಾವು ಡಬಲ್ ಕಾಲ್ ಶೀಟಲ್ಲಿ ಮಾಡಿದ್ದು. ಇದ್ದಂತೆ ನಾವು 1.5 ಕೂಡ ಮಾಡಿದ್ವಿ, 1.5 ಕಾಲ್ ಶೀಟ್ ಕೂಡ ಮಾಡಿದ್ದೀವಿ. ಸೊ ಅದೆಲ್ಲ ಮಾಡಬೇಕಾದ್ರೆ ಯಪ್ಪ ಎಲ್ಲೆಲ್ಲೋ ಒಪ್ಕೊಂಡಲ್ಲ ಅನ್ನಂಗೆ ಇವ್ರಿಗೂ ಹುಷಾರಿಲ್ಲ, ಅವಾಗೆಲ್ಲ ಇಬ್ರು ನೋಡ್ಕೊಂಡು ಮಾತಾಡಿದ್ವಿ. ಆದ್ರೂ ಅವರೆಲ್ಲೂ ಸಿನಿಮಾಗೆ ಏನು ಕೊಡೋದ್ರಿಂದ ಮಾಡಿಲ್ಲ, ಡೇಟಲ್ಲಿ ಆಟ ಆಡ್ಸಿದಾರೆ ಅಷ್ಟೇ. ಇಲ್ಲ, ಆಕ್ಚುಲಿ ಅದು ನಾನು ಅಮೃತಧಾರೆ ಮಾಡ್ತಾ ಇದ್ದೆ ಅವಾಗ. ಸೊ ಅವಾಗ ಎರಡನ್ನೂ ಮ್ಯಾನೇಜ್ ಮಾಡಬೇಕಾಗ್ತಿತ್ತು. ಈಗ ಯಾರೋ ನನಗೆ ಏನೋ ಪರ್ಸನಲ್ ಅಸಿಸ್ಟೆಂಟ್ ಏನಾದರೂ ಇತ್ತು ಅಂದರೆ, ಅವರು ಮ್ಯಾನೇಜರ್ ಏನಾದರೂ ಇತ್ತು ಅಂದರೆ ಅವ್ರು ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಬಟ್ ಇಲ್ಲೆಲ್ಲ ನಾನೇ ಮಾಡಬೇಕಾಗ್ತಿತ್ತು. ಸೊ ಇಲ್ಲಿ ಡೇಟ್ ಕೊಟ್ಬಿಟ್ಟು ಅಲ್ಲಿ ಅವರೇ ಅದನ್ನೇ ಕೇಳ್ತಾ ಇದ್ರು, ಅವ್ರಿಗೆ ಡೇಟ್ ಕೊಟ್ಟಾಗ ಇವ್ರು ಅದನ್ನೇ ಕೇಳ್ತಾ ಇದ್ರು. ಸೊ ಅವಾಗ ಸ್ವಲ್ಪ ಮಿಕ್ಸಪ್ ಆಗ್ಬಿಟ್ಟಿದೆ, ಅವಾಗ ಸ್ವಲ್ಪ ಕಷ್ಟ ಆಗಿದೆ. ಬಟ್ ಒಪ್ಕೊಂಡಾಗ ರುಬ್ಬಿಡೋಣ ಅಂತ ಅದು ಬೆಳಗಿನವರೆಗೂ ಅದು ಶೂಟ್ ಮಾಡೋದು. ಮತ್ತೆ ಎಕ್ಸಾಕ್ಟ್ ಒಂದು 7 ಗಂಟೆ ಹಂಗೆ ಅಲ್ಲಿ ಗಾಡಿ ಬರ್ತಾ ಇತ್ತು. ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಮುಗಿಸಿತ್ತು. ನಾವೆಲ್ಲ ಮಲ್ಕೊಂಡು ಬಟ್ಟಿಗೆ ಮುಗಿಸಿ ಮತ್ತು ಶೂಟಿಂಗ್ ಹೋಗಿದ್ವಿ. ಅವತ್ತು ಹೋಲ್ ಡೇ ಅಂದ್ರೆ ಕಂಪ್ಲೀಟ್ ಆಗಿ ಒಂದು 36 hours. ಬೆಳಗ್ಗೆಯಿಂದ ಶೂಟಿಂಗ್ ಮುಗಿದಾಗ 6 ಗಂಟೆಗೆ ಮುಗಿದಿದ್ದು. ಇವರು ಒಂದು ಅರ್ಧ ಗಂಟೆ ಮುಂಚೆ ಹೋಗ್ತೇನೆ ಸರ್ ಅಂತ ಕೇಳ್ಬಿಟ್ಟು 5:15ಗೆ ಇಮ್ಮಿಡಿಯೇಟ್ ಹೋಗಿ ರೆಡಿಯಾಗಿ ಮೇಕಪ್ ಮಾಡಿ ಮತ್ತೆ ಯಾರು ಶೂಟಿಂಗ್ ಅಟೆಂಡ್ ಮಾಡಿದ್ದಾರೆ. ಅದು ಬೇಲೇಡಿ ಅದು ಕಷ್ಟ, ಅದು ಅಷ್ಟೊಂದೆಲ್ಲ ಮಾಡಿ ಬಟ್ ಮಾಡಿದ್ದಾರೆ. ಓಕೆ, ಪಾಸಿಟಿವ್ ಇದೆಯಲ್ಲ? ಹೌದು, ಪಾಸಿಟಿವ್ ಇದೆ. ಯಾಕೆಂದ್ರೆ ಅದು ಸರ್ ಈ ಸಿನಿಮಾ ಆದ್ಮೇಲೆ ಅವರು ಸರ್ ನಾನು ಅದೇ ಮರ್ತ್ಬಿಟ್ಟಿದೆ ಮೇಡಮ್, ಒಂದು 4-5 ಬಾಯ್ಗಳ ಬೈರಿ ಮೇಡಮ್. ಅಯ್ಯೋ ಬೇಡ ಸರ್, ಬೈರಿ ಅದಾರ ಹಾಕೊಳ್ಳೋಣ. ನೋಡ್ರಿ ಭಾರ್ಗವಿ ಹೆಂಗ್ ಬೈತಾ ಇದಾರೆ ಅಂತ. ಅದು ಅವಾಗ ಪ್ರಾಕ್ಟೀಸ್ ಮಾಡ್ಕೊಂಡು ಅವಳ ಮುಖ ನಾಯಿ ನೆಕ್ಕ
ಸುಬ್ನಾತಿ ಸುಪ್ನಾತಿ. ಎಕ್ಸಾಕ್ಟಾಗಿ ಏನು ಹೇಳಿದ್ದೆ ಅಂತ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಅವಳ ಮುಖ ನಾಯಿ ನೆಕ್ಕ ಅಂತ ಏನೋ ಬೈದಿದ್ದೀರ. ಹೌದು. ಅವಳಿಗೆ ಬರ್ಬಾರದು ಬರ, ಅವಳು ಚಾಪೆ ಸುತ್ಕೊಂಡು ಹೋಗ, ಅವಳಿಗೆ ಕರಿನಾಗರಾವ್ ಕಡಿಯ, ಅವಳು ರಾವ್ ಬಂದು ರಪ್ಪನ್ ಕೆಡವ, ಅವಳ ಮಖ ನಾಯಿ ನೆಕ್ಕ. ನನಗೆ ಏನು ಗೋಧಿ ಹಿಟ್ಟನ್ನ ಅದು ಗೋಧಿ ಹಿಟ್ಟನ್ನ ಜರಡಿ ಹಾಕೊಂಡು ತಿನ್ನಿ, ನಿಮ್ಗೆ ಇದು ಸಿಗುತ್ತೋ ಇಲ್ವೋ ಅಂತ ಅಂತಾಳ್ಕಂಡ್ರಿ ಅವಳು ಸುಪ್ನಾತಿ. ಏನೇನೋ ಹೇಳಿದ್ದೆ, ನನಗದು ನೆನಪಿಲ್ಲ. ಇದೇ ಗೋಧಿ ಹಿಟ್ಟಲ್ಲಿ ಅವಳು ಚಪಾತಿ ಮಾಡಿ ತಿನ್ನಿಸ್ಲಿಲ್ಲ, ನನ್ನ ಹೆಸರು ಅಲ್ಲ, ನನ್ನ ಕರ್ಣಾಕರನ್ ಹೆಂಡ್ತೀನಿ ಅಲ್ಲ ಅಂತ ಹೇಳಿ ಅದೊಂದು ಹೋಗೋದಿದೆ. ಅದನ್ನು ಬಿಟ್ಟರೆ ಆಂಟಿ ಒಂದೇ ಒಂದು ನಿಮಿಷ ಫೋನ್ ಕೊಡ್ತೀರಾ, ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಬೇಕು ಅಂತ ಅಂದರೆ, ಇದರಲ್ಲಿ ಕಾಲ್ ಮಾಡೋಕ್ಕೆ ಕರೆನ್ಸಿ ಇಲ್ಲ ಕಣೆ ಮಮತಾ, ಸ್ವಲ್ಪ ನೋಡ್ಕೊಂಡು ಮಾಡು, ಆದರೆ ಒಂದು ಮಿಸ್ಡ್ ಕಾಲ್ ಕೊಟ್ಬಿಡೆ ಅಂತ ಕಣ್ರಿ ಆ ಸುಪ್ನಾತಿ ಅಂತ ಹೇಳಿ ಅದೊಂದು ಬಿಟ್ಟು ಅಂತ ಎಷ್ಟೋ ಇದೆ ಇದರಲ್ಲಿ. ಓಕೆ, ತುಂಬ ಓವರ್ ಆ್ಯಕ್ಟಿಂಗ್ ಅನಿಸುತ್ತೆ ಅದು, ಬಟ್ ಅದು ಬೇಕಂತ ಮಾಡಿರೋದು. ಇಲ್ಲ ಚೆನ್ನಾಗಿ ಬಂದಿದೆ ಅದು. ಅದೇ ಅವ್ರ ಹೆಸರನ್ನ ಮೇಡಮ್ ಇದಾರಲ್ಲ, ಅವ್ರ ಜೊತೆ ನಿಂತ್ಕೊಂಡೇನೆ ಅಪೂರ್ವ ಮ್ಯಾಮ್, ಅಪೂರ್ವ ಮ್ಯಾಮ್ ಚೆನ್ನಾಗಿ ಬಂದಿದೆ, ನನಗೂ ಇಷ್ಟ ಆಯಿತು. ಥ್ಯಾಂಕ್ ಯು. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸುಮಾರು ಮಾತುಕತೆ ಮಾಡಿದ್ದೀವಿ, ನಿಮ್ಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಇಲ್ಲ, ಮಾತುಕತೆ ಎಲ್ಲ ಆಯ್ತಾ? ಚೆನ್ನಾಗಾಯ್ತು, ಇಂಟರ್ವ್ಯೂ ತುಂಬಾನೇ ಚೆನ್ನಾಗಿ. ಒಳ್ಳೇದಾಗಲಿ. ನಿಮ್ಮ ಕರುಣಾಕರ ಕರುಣೆಯಿಂದ ಎಲ್ಲರ ಮನನ ಗೆಲ್ಲಿ, ಆಮೇಲೆ ಆಕಾರದಲ್ಲಿ ದೊಡ್ಡದಾಗಿ ಸಿಕ್ಕಲಿ, ಆಯಿತಾ? ಒಳ್ಳೆ ಥಿಯೇಟ್ರ್ಗಳು ಸಿಕ್ಕಲಿ, ನಿಮ್ಮೆಲ್ಲರ ಬದುಕು ಹಸನಾಗಲಿ. ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಇಂಟರ್ವ್ಯೂ. ಥ್ಯಾಂಕ್ ಯು ನಿಮಗೂ. ನಿಮ್ಮ ಬದುಕಿನ ಒಂದಿಷ್ಟು ಪರ್ಸ್ನಲ್ ಥಿಂಗ್ಸ್ಗಳನ್ನ ಹಂಚ್ಕೊಂಡ್ರೆ ಒಳ್ಳೇದಾಗಲಿ. ಹಾಗೆ ರಿಪೀಟಾಗಿ ಆಡಿಯನ್ಸು ಥಿಯೇಟ್ರಿಗೆ ಬರಲಿ.